श्रीगुरुभ्यो नमः। हरिः ओम्। सुमुखौ सुन्दरतरौ सुनासौ सुखचित्तनू सुराराधितपादाब्जौ रमानारायणौ स्तुमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। चतुरवदननराणि अतिरोहितविमलविज्ञानी ನಿಗಮ ಪ್ರತತಿಗಳಿಗಭಿಮಾನಿ ವೀಣಾ ಪಾಣಿ ಬ್ರಹ್ಮಾಣಿ ನುತಿಸಿ ಬೇಡುವೆ ಜನನಿ ಲಕುಮೀಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸು ನೆಲೆಸಿನಿ ಮದ್ವದನ ಸದನದಲ್ಲಿ ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ। ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ। ಶ್ರೀ ಗುರುಭ್ಯೋ ನಮಃ। ಹರಿ ಓಂ। ಪಿತೃಕಲ್ಪದಲ್ಲಿ ಪಿತೃಗಳ ವಿಶೇಷವಾದ ಅನುಗ್ರಹವನ್ನ, ಶ್ರಾದ್ದದ ವಿಶೇಷವಾದ ಮಹತ್ವವನ್ನ ತಿಳಿಯುವಂತ ಪ್ರಸಂಗದಲ್ಲಿ ಸಪ್ತವ್ಯಾಧರು ಅವರ ಕುರಿತಾಗಿರ್ತಕ್ಕಂಥ ಚರಿತ್ರೆಯನ್ನ ತಿಳ್ಕೊಂಡ್ವಿ. ಸಪ್ತವ್ಯಾಧಾಃ ದಶಾರಣೇಷು ಅಂತ ಮೊದಲು ಆ ಕೌಶಿಕ ಗೋತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಆ 7 ಬ್ರಾಹ್ಮಣರು ತಮ್ಮ ಸ್ವಾರ್ಥಕ್ಕಾಗಿ ಶ್ರಾದ್ದದ ನೆಪದಿಂದ ಗೋವಿನ ಹತ್ಯೆಯನ್ನು ಮಾಡಿದಾಗ ಅದರ ಫಲವಾಗಿ ಬೇಡರ ಜನ್ಮವನ್ನು ಪಡೆಯುತ್ತಾರೆ. ಆ ಬೇಡರ ಜನ್ಮ ಬಂದರೂ ಕೂಡ ಆ ಶ್ರಾದ್ದದ ಮಂತ್ರಗಳನ್ನ ಹೇಳಿದಂತಹ ಪರಿಣಾಮದಿಂದ, ಆ ಶ್ರಾದ್ದದಲ್ಲಿ ಮಾಡತಕ್ಕಂಥ ವಿಧಿಯನ್ನ ಪಾಲಿಸಿದರ ಪರಿಣಾಮದಿಂದ ಅವರಿಗೆ ಹಿಂದಿನ ಜನ್ಮದ ಸ್ಮರಣೆ ಇರ್ತದೆ. ಅದನ್ನು ಜಾತಿ ಸ್ಮರ ಅಂತ ಕರಿತೇವೆ ಅಂತ ನೋಡಿದ್ದೆವು. ಹಾಗೆ ಬೇಡರ ಜನ್ಮ ಬರುತ್ತದೆ. ಬೇಡರ ಜನ್ಮ ಆದ್ಮೇಲೆ ಮೃಗ ಕಾಲಂಜರೇ ಗಿರವು, ಕಾಲಂಜರ ಅನ್ನುವಂತ ಒಂದು ಬೆಟ್ಟದಲ್ಲಿ, ಪರ್ವತದಲ್ಲಿ ಮೃಗ ಅಂತಂದ್ರೆ ಜಿಂಕೆ ಅಂತ ಅರ್ಥ. ಹಾಗಾಗಿ ಮೃಗಚರ್ಮ ಅಂದ್ರೆ ಜಿಂಕೆಯ ಚರ್ಮ ಅಂತ ಅರ್ಥ. ಆ ಜಿಂಕೆಯ ರೂಪದಲ್ಲಿ ಅವರ ಜನ್ಮ ಬರುತ್ತದೆ. ಆ ಜಿಂಕೆ ಜನ್ಮ ಬಂದಾಗ್ಲೂ ಕೂಡ ಅವ್ರಿಗೆ ಹಿಂದಿನ ಜನ್ಮದ ಸ್ಮರಣೆ ಇದ್ದದ್ರಿಂದ ಅವರು ಅದೇ ರೀತಿಯ ಧ್ಯಾನದಲ್ಲಿ ನಿರತರಾಗಿ ಕೊನೆಗೆ ಅನ್ನ ನೀರು ಬಿಟ್ಟು ಅವರು ಉಪವಾಸದಲ್ಲಿದ್ದು ಆ ಜಿಂಕೆ ದೇಹವನ್ನ ತ್ಯಾಗ ಮಾಡ್ತಾರೆ. ಅದಾದ್ಮೇಲೆ ಚಕ್ರವಾಕ ಪಕ್ಷಿಗಳಾಗಿ ಹುಡ್ತಾರೆ. ಅದಾದ್ಮೇಲೆ ಶಕುನ ಪಕ್ಷಿಗಳಾಗಿ ಹುಡ್ತಾರೆ. ಅದಾದ್ಮೇಲೆ ಹಂಸ ಪಕ್ಷಿಗಳಾಗಿ ಹುಡ್ತಾರೆ. ಒಳ್ಳೆ ಶ್ರೇಷ್ಠವಾದ ಹಂಸ ಪಕ್ಷಿಯ ಜನ್ಮವನ್ನ ಪಡೆದಾಗ ಅಲ್ಲೂ 7 ಜನರು ಕೂಡ ಧ್ಯಾನದಲ್ಲಿ ಆಸಕ್ತರಾಗಿರ್ತಕ್ಕ ಸಂದರ್ಭದಲ್ಲಿ ಈ ಸ್ವತಂತ್ರ ಅನ್ನುವಂತ ಒಂದು ಪಕ್ಷಿ ಮಾತ್ರ ಅದು ಯೋಚನೆ ಮಾಡುತ್ತೆ. ಒಬ್ಬ ರಾಜ, ವಿಭ್ರಾಜ ಅನ್ನುವಂತ ರಾಜ, ಆ ರಾಜ ಅವನು ಬೇಟೆಗೆ ಸಂಚಾರಕ್ಕೆ ಅಂತ ಬಂದಾಗ ಅವನ ಗತ್ತನ್ನ, ಅವನ ಆ ವೈಭವನ್ನೆಲ್ಲ ನೋಡಿ ಈ ಸ್ವತಂತ್ರ ಅನ್ನುವಂತ ಪಕ್ಷಿಗೆ ಸ್ವಲ್ಪ ಆಸೆ ಆಗತ್ತಂತೆ. ಅಯ್ಯೋ, ನಾನು ರಾಜನ ತರ ಜೀವನ ಇರ್ಬೇಕು ನಂದು ಕೂಡ ಅಂತ. ನಮಗೂ ಎಷ್ಟೋ ಬಾರಿ ಅನ್ಸುತ್ತೆ, ಎಷ್ಟೋ ದೊಡ್ಡವ್ರನ್ನೆಲ್ಲ ನೋಡುವಾಗ ಜೀವನ ಅಂದ್ರೆ ಹೀಗಿರ್ಬೇಕಪ್ಪ, ನಮಗೆ ಅದೇ ರೀತಿ ಜೀವನ ಇರ್ಬೇಕು ಅಂತ ಅನ್ಸುತ್ತೆ. ನಮ್ದು ಜೀವನ ತುಂಬಾ ವ್ಯರ್ಥ, ಅವ್ರ ತರವೇ ಜೀವನ ಇರಬೇಕು ಅನ್ನುವಂತ ಒಂದು ಭಾವನೆ ಬರುತ್ತೆ. ಆದ್ರೆ ಅವ್ರಿಗೆ ಹೋಗಿ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅಯ್ಯೋ ಈ ಜೀವನ ನಮ್ದು ವ್ಯರ್ಥ, ನಿಮ್ ತರ ನಮ್ಗಿದ್ರೆ ಒಳ್ಳೇದು, ಏನು ಟೆನ್ಷನ್ ಇಲ್ಲ ನಿಮಗೆ ಅಂತ ಹೇಳ್ತಾರೆ. ಹಂಗೆ ಅವ್ರವ್ರಿಗೆ ಬೇರೆಯವ್ರದ್ದು ಇಷ್ಟ ಆಗುತ್ತೆ, ತಮ್ಮದು ಕೆಟ್ಟದು ಅಂತ ಅನ್ಸುತ್ತೆ. ಆದ್ರೆ ಅವ್ರವ್ರಿಗೆ ಅವ್ರವ್ರದೇ ಆದಂತಹ ಸಮಸ್ಯೆಗಳು, ಅವ್ರವ್ರದೇ ಆಗಿರ್ತಕ್ಕಂತಹ ಜವಾಬ್ದಾರಿಗಳು, ಅವ್ರವ್ರದೇ ಆಗಿರ್ತಕ್ಕಂಥ ತಲೆಬಿಸಿಗಳು ಇದ್ದೇ ಇರುತ್ತೆ. ಇಲ್ಲಿ ಏನಾಯ್ತು, ರಾಜನನ್ನ ನೋಡಿ ಈ ಸ್ವತಂತ್ರ ಪಕ್ಷಿ ಅನ್ಕೊಳ್ತು, ನನಗೆ ಏನಾದ್ರೂ ಆಗ್ಲಿ, ನನ್ನ ಪುಣ್ಯ ಏನಾದ್ರೂ ಒಂದು ಪುಣ್ಯ ಅಂತ ಇಷ್ಟು ದಿನ ನಾನು ಗಳಿಸಿದ್ರೆ ಆ ಪುಣ್ಯದ ಪ್ರಭಾವದಿಂದ ಈ ರೀತಿಯಾದಂತ ಒಬ್ಬ ರಾಜನಾಗಿ ನಾನು ಹುಟ್ಟಬೇಕು ಮುಂದಿನ ಜನ್ಮದಲ್ಲಿ ಅಂತ ಅನ್ಕೊಂಡ್ಬಿಡತ್ತಂತೆ. ಇದು ನಮ್ಮ ತಪ್ಪು ರೀತಿಯಾಗಿರ್ತಕ್ಕಂಥ ಅನುಸಂಧಾನ. ಇದು ನಾವು ಹೇಗೆ ಅನುಸಂಧಾನ ಮಾಡಬೇಕು ಅಂದ್ರೆ, ನಮ್ಗೆ ಈ ಶ್ರೀಮಂತ ಇನ್ನೂ ದೊಡ್ಡ ಶ್ರೀಮಂತನಾಗಿ ಹುಟ್ಟಬೇಕು ಅಂತ ಅನ್ಕೊಳ್ಳೋದಿದೆಯಲ್ಲ, ಅದು ಮೂರ್ಖತನ. ನಾವು ಪರಮಾತ್ಮನ ಭಕ್ತರಾಗಿದ್ದುಕೊಂಡು ನಮ್ಮ ಬೇಡಿಕೆ ಹೇಗಿರ್ಬೇಕು ಅಂದ್ರೆ, ಈ ಸಂಸಾರ ಚಕ್ರದಿಂದಾಗಿ ನಾವು ತಪ್ಪಿಸಿಕೊಂಡು ಪರಮಾತ್ಮನ ಹತ್ತಿರ
ನಾವು ಹೋಗ್ಬೇಕು ಅನ್ನುವಂತಹ ಅಪೇಕ್ಷೆ ಇರಬೇಕು. ಮುಂದಿನ ಜನ್ಮ ಅಂತ ಬಂದು ಮತ್ತೆ ಇದೇ ಜನ್ಮದಲ್ಲಿ ಮತ್ತೆ ಇನ್ನೊಂದು ಯಾವುದೋ ಜನ್ಮ ಬಂದು ಮತ್ತೆ ಅದು ಸಂಸಾರದಲ್ಲೇ ಮುಳುಗುವಂತ ಅಪೇಕ್ಷೆ ಬರ್ತಾ ಇದೆ ಅಂತಂದ್ರೆ ಅದು ನಮಗೆ ಸರಿಯಾಗಿ ಇನ್ನೂ ತನಕ ಆ ಸಾತ್ವಿಕತೆ ಬಂದಿಲ್ಲ ಅಂತ ಅರ್ಥ. ಆ ಸಾತ್ವಿಕತೆ ಬಂದ್ರೆ, ಆ ಪರಮಾತ್ಮನ ಭಕ್ತಿ ದೃಢವಾದ್ರೆ ಆಗ ಎಂತ ಅಪೇಕ್ಷೆಗಳು ಬರುತ್ತೆ ಅಂತಂದ್ರೆ, ಈ ಸಂಸಾರ ಸಾಕು, ಪರಮಾತ್ಮನ ಈ ಜನ್ಮ ಮುಗಿದ ಮೇಲೆ ಪರಮಾತ್ಮನ ನಿಲಯವಾಗಿರ್ತಕ್ಕಂಥ ವೈಕುಂಠಕ್ಕೆ ವಾಸ ಮಾಡತಕ್ಕಂತಹ ಒಂದು ಯೋಗ ನಮಗೆ ಬರಲಿ ಅಂತ ಬೇಡ್ಕೊಳ್ಳುವಂತಹ ಮನಸ್ಥಿತಿ ಬಂದ್ರೆ, ಅದಾಗತ್ತೋ ಬಿಡುತ್ತೋ ಮುಂದಿಂದು ಅಂತ ಮನಸ್ಥಿತಿ ಯಾರು ಬರ್ಬೇಕಲ್ವಾ? ಆ ಮನಸ್ಥಿತಿ ಬಂದ್ರೆ ಅದನ್ನು ಸಾತ್ವಿಕವಾದಂತಹ ಮಾರ್ಗದಲ್ಲಿ ಹೋಗ್ತಿದ್ದೀವಿ ಅಂತ ಅರ್ಥ. ಅದು ಬಿಟ್ಟು ನಾವು ಯಾವ್ದೋ ಅಂಬಾನಿನ ಅದಾನಿನೆಲ್ಲ ನೋಡಿ ನಮಗೂ ಅದೇ ತರ ಇರ್ಬೇಕಿತ್ತು ಜೀವನ, ಹಾಗಿರ್ಬೇಕಿತ್ತು ಹೀಗಿರ್ಬೇಕಿತ್ತು ಅಂತ ಅನ್ಕೊಂಡಿದೀವಿ ಅಂತಂದ್ರೆ ಇನ್ನು ನಾವು ಆ ಸಾತ್ವಿಕ ಮಾರ್ಗದಲ್ಲಿ ಬಂದಿಲ್ಲ ಅಂತ ಅರ್ಥ. ಅಂದ್ರೆ ನಾವು ಈ ಪ್ರಾಪಂಚಿಕವಾಗಿರ್ತಕ್ಕಂಥ ಏನು ಸಂಪತ್ತು ಮೊದಲಾದವುಗಳಿದೆ ಅದನ್ನ ನಾವು ಅದರಲ್ಲಿ ಹೆಚ್ಚು ಆಕರ್ಷಣೆ ಹೊಂದಿದ್ದೇವೆ, ದೇವರಲ್ಲಿ ಹೆಚ್ಚು ಆಕರ್ಷಣೆ ಹೊಂದಿಲ್ಲ ಅಂತ. ಇಲ್ಲಾಂದ್ರೆ ನಮ್ಗೆ ಯಾಕೆ ಅವ್ರ ತರ ಇರ್ಬೇಕು ಇವ್ರ ತರ ಇರ್ಬೇಕು ಅಂತ ಅನಿಸ್ಬೇಕು? ಕೃಷ್ಣನ ಕಥೆ ಕೇಳಿದ ಮೇಲೆ ಯಾವಾಗ ಕೃಷ್ಣನನ್ನ ನಾವು ನೋಡ್ತೀವೋ ಅಂತ ಅನಿಸ್ಬೇಕು. ಅದು ಬಂದ್ರೆ ಭಕ್ತಿ ಇದೆ ಅಂತ ಅರ್ಥ. ಇಲ್ಲ ಅಂದ್ರೆ ಸುಮ್ಮನೆ ಭಕ್ತಿ ಇಲ್ಲ, ಸುಮ್ಮನೆ ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರಂತನೋ ಅಥವಾ ಇನ್ಯಾರೋ ಹೇಳಿದ್ದಾರೆ ಅಂತನೋ ಏನೋ ಒಂದಷ್ಟು ದೇವರು ಅಂತ ಮಾಡ್ತಿದ್ದೀವಿ ಅಂತ ಆಗ್ಬಿಡತ್ತೆ. ಹಾಗಾಗಿ ಮೊದಲನೇದಾಗಿ ನಮಗೆ ಆ ರೀತಿಯಾಗಿರುವಂತಹ ಯೋಚನೆ ಬರಬೇಕು. ಯೋಚನೆ ಬಂದ್ರೆ ಸರಿಯಾದ ಮಾರ್ಗದಲ್ಲಿ ಇದ್ದೀವಿ ಅಂತ ಅರ್ಥ. ಯೋಚನೆ ಬಂದ್ರೆ ಪರಮಾತ್ಮ ಯೋಚನೆ ಬಂದಿದ್ದಕ್ಕೇನೆ ಭಕ್ತಿ ಅನ್ನೋದು ಅನೇಕ ವಿಧವಾದ ಭಕ್ತಿಯನ್ನು ಹೇಳಿದ್ದಾರೆ. ಅದರಲ್ಲಿ ಮೊದಲು ಪ್ರಾರಂಭ ಆಗುವಂತ ಭಕ್ತಿ ಹೇಗೆ ಅಂದ್ರೆ, ಪರಮಾತ್ಮನಲ್ಲಿ ನಮಗೆ ಪರಮಾತ್ಮ ಶ್ರೇಷ್ಠ, ಇದು ನಶ್ವರ, ಪರಮಾತ್ಮನಲ್ಲಿ ನಮಗೆ ಪರಮಾತ್ಮನನ್ನ ಪಡೆಯುವುದೇ ನಮ್ಮ ನಿಜವಾದ ಗುರಿ ಅನ್ನುವಂಥ ಜ್ಞಾನ ಬರೋದೇ ಮೊದಲು ಭಕ್ತಿ. ಆ ಭಕ್ತಿ ಪರಿಪಕ್ವವಾಗಿ ಪರಮಾತ್ಮ ಕೃಷ್ಣ ಗೀತೆಯಲ್ಲಿ ಹೇಳಿದ ಹಾಗೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸ್ವರವಂ ಇತಿ ಸಮಹಾತ್ಮ ಸುದುರ್ಲಭ ಅಂತ. ಬಹಳ ಜನ್ಮಗಳ ನಂತರದಲ್ಲಿ ಇದೇ ರೀತಿಯ ನಿರಂತರ ಸಾಧನೆ ಮಾಡಿದ್ರೆ ಪರಮಾತ್ಮನ ಹೊಂದಬೇಕು, ಹೌದು. ಆದ್ರೆ ನಮ್ಗೆ ಯಾವ್ದೋ ಒಂದು ಕಾಶಿಗೋ ಬದರಿಗೋ ಹೋಗ್ಬೇಕು ಅಂತಿದ್ರೆ ನಾವು ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡ್ಬೇಕಲ್ವಾ? ಅದೇ ಬಿಟ್ಟು ಕಾಶಿಗೆ ಹೋಗ್ಬೇಕು ಅಂತೇಳಿ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿದ್ರೆ ಯಾವತ್ತಾದ್ರೂ ಕಾಶಿಗೆ ಸೇರ್ತೀವ? ಸೇರೋದೇ ಇಲ್ಲ. ಹಾಗಾಗಿ ಯೋಚನೆ ಮೊದಲು ಸರಿಯಾಗಿ ಬರಬೇಕು. ಈ ಹಂಸ ಇಷ್ಟೆಲ್ಲ ತಪಸ್ಸು ಮಾಡಿದೆ, ಎಲ್ಲ ಸಾಧನೆ ಮಾಡ್ಕೊಂಡು ಬಂದಿದೆ, ಇನ್ನೂ ಪರಿಪಕ್ವವಾಗಿಲ್ಲ. ಹಾಗಾಗಿ ರಾಜನನ್ನು ನೋಡಿ ಅದಕ್ಕೆ ಅನಿಸ್ಬಿಡ್ತೋ, ಅಯ್ಯೋ ಇಲ್ಲಪ್ಪ, ನನಗೆ ಜನ್ಮ ಬಂದ್ರೆ ಈ ರೀತಿ ಬರಬೇಕು ಅಂತ ಅನಿಸ್ಬಿಡ್ತು. ಇದಾಗಿ ಆ ಎರಡು ಪಕ್ಕದಲ್ಲಿರ್ತಕ್ಕಂಥ ಇನ್ನೆರಡು ಪಕ್ಷಿಗಳಿಗೂ ಇನ್ನೂ ಪಕ್ವತೆ ಬಂದಿಲ್ಲ. ಅವುಗಳಿಗೆ ರಾಜ ಅಂತ ಅನಿಸ್ತಿಲ್ಲ, ಇದ್ರ ಮೇಲೆ ವ್ಯಾಮೋಹ, ಈ ಇದರ ಮೇಲೆ ವ್ಯಾಮೋಹ, ಈ ಪಕ್ಷಿ ಮೇಲೆ ವ್ಯಾಮೋಹ, ತನ್ನ ಮಿತ್ರನ ಮೇಲೆ ವ್ಯಾಮೋಹ. ವ್ಯಾಮೋಹ ಯಾವ್ಯಾವ ರೀತಿ ಮೇಲೆ ಬರುತ್ತೆ ಆ ರೀತಿಯಾಗಿ ವ್ಯಾಮೋಹ ಬಂದಿದ್ರಿಂದ ಏನ್ ಬೇಡ್ಕೊಂಡ್ವು? ರಾಜನಾಗ್ಬೇಕು ಅಂತೆಲ್ಲ ಬೇಡ್ಕೊಳ್ಳಿಲ್ಲ ಅವರು. ನಿನಗೇನ್ ಜನ್ಮ ಬರುತ್ತೋ ನಮಗೂ ನಿಮ್ ಜೊತೆಗೆ ಇರ್ಲಿ ಅಂತ ಅಂತ ರೀತಿಯಾಗಿರ್ತಕ್ಕಂಥ ಅವಕಾಶ ಬರಲಿ ಅಂತ. ನೀ ಎಲ್ಲಿ ಜನ್ಮ ಪಡಿತೀಯೋ ನಿಮ್ ಜೊತೆಗೆ ನಾವು ಇರ್ಬೇಕು. ಯಾಕಂದ್ರೆ ಮಿತ್ರರಲ್ವಾ, 7 ಜನ್ಮದಿಂದ ನಿರಂತರ ನಾವು ಮಿತ್ರತೆಯನ್ನು ಕಾಪಾಡ್ಕೊಂಡು ಬಂದಿದೀವಿ. ಹಾಗಾಗಿ ನೀವೆಲ್ಲಿರ್ತೀಯೋ ಅಲ್ಲಿರ್ಬೇಕು ಅಂತ. ಅದ್ರ ಉಳಿದ 4 ಜನದ್ದು ಪಕ್ವತೆ ಬಂದ್ಬಿಟ್ಟಿತ್ತು ಅವ್ರಿಗೆ ಈಗಾಗಲೇ. ಹಾಗಾಗಿ ಅವ್ರು ಹೇಳಿದ್ರು, ಏನಿದು ಸಾಧನೆ ಮಾಡಿ ಆಗಿದೆ, ಇನ್ನೇನು ನಮ್ಮ ಈ ಸಂಸಾರ ಚಕ್ರದಿಂದಾಗಿ ಹೊರಗೆ ಬರ್ತಕ್ಕಂತ ಒಂದು ಅವಕಾಶ ಬಂದಿರೋ ಸಂದರ್ಭದಲ್ಲಿ ನೀವ್ ಯಾವ್ದೋ ರಾಜ ಆಗಬೇಕು, ಅಲ್ಲಿ ಬರಿಬೇಕು, ಇಲ್ಲಿ ಬರಬೇಕು, ಹುಟ್ಟಬೇಕು ಅಂತ ಕೇಳ್ತಿದ್ದೀರಲ್ಲ, ಹುಟ್ಟಲೇಬಾರದು ಅಂತ ತಾನೇ ಕೇಳ್ಬೇಕು. ಹಾಗಾಗಿ ನೀವು ಅದೆಲ್ಲ ಮಾಡೋದು ಬಿಟ್ಟು ನೀವು ಈ ರೀತಿಯಾಗಿ ಯೋಚನೆ ಮಾಡ್ತಿದ್ದೀರಾ, ನಿಮ್ ಜೊತೆ ಸಂಘ ನಮಗೆ ಬಂದ್ರೆ ನಾವು ಹಾಳಾಗಿ ಬಿಡ್ತೇವೆ, ಹಾಗಾಗಿ ನಿಮ್ಮ ಸಂಘ ನಮಗೆ ಬೇಡ ಅಂತ ಹೇಳಿ ತೀರ್ಮಾನ ಮಾಡಿದ್ರಂತ. ಮಾಡಿ ಅವ್ರ ಪಾಡಿಗೆ ಅವ್ರು ಬೇರೆ ಕಡೆ ಮಾನಸ ಸರೋವರದ ಬೇರೆ ಕಡೆ ಹೋದ್ರು. ಸಂಘ ಆಗ್ಬೇಕಾದ್ರೆ ನಾನು ನಿನ್ನೆ ಹೇಳಿದೆ, ಸಂಘ ಅಂತ ಇರ್ಬೇಕಾದ್ರೆ ಅದು ಸಜ್ಜನರ ಸಂಘ ಆಗಬೇಕು. ಸಂಘವೇ ಇಲ್ಲ ಅಂತಾದ್ರೆ ಎಲ್ಲ ಈ ನಮ್ಮ ಭಾಗವತ ಮೊದಲಾದ ಎಲ್ಲಾ ಗ್ರಂಥಗಳನ್ನು ನೋಡಿದ್ರೆ ಎಲ್ಲಾ ಕಡೆನೂ ಕೂಡ ಅಸಂಗವನ್ನೇ ಹೇಳ್ತಾರೆ. ವಿವಿಕ್ತ ದೇಶ ಸೇವಿತ್ವಂ ಅರತಿಹಿ ಜನಸಂಸದಿ ಅಂತ ಗೀತೆಯಲ್ಲಿ. ವಿವಿಕ್ತ ದೇಶ ಸೇವಿತ್ವಂ ಅರತಿಹಿ ಜನಸಂಸದಿ ಅರತಿ. ಜನ ಅಂತಂದ್ರೆ ಅಲ್ಲಿ ಇರಬಾರ್ದಂತೆ. ವಿವಿಕ್ತ ದೇಶ ಸೇವಿತ್ವಂ ಯಾವುದೋ ಒಂದು ಏಕಾಂತದಲ್ಲಿ ಸಾಧನೆ ಮಾಡ್ಬೇಕು ಅಂತ. ಯಾಕೆ ಏಕಾಂತದಲ್ಲಿ ಸಾಧನೆ ಮಾಡ್ಬೇಕು? ನಾವೆಲ್ಲ ಕಡೆ ನಾವು ಗುಂಪಲ್ಲಿ ನಾವೆಲ್ಲರೂ ಕೂಡ ಸಾಧನೆ ಮಾಡ್ತೀವಿ ಅಂತ ಅನಿಸಬಹುದು. ಅದಕ್ಕೆ
ಭಾಗವತಲ್ಲಿ ಒಂದು ಕತೆ ಬರುತ್ತೆ, ಕುಮಾರ್ಯ ಕಂಕಣಮಿವ ಅಂತ. 24 ಗುರುಗಳ ಹತ್ರ ಉಪದೇಶವನ್ನ ಪಡೆಯುವಂತ ಸಂದರ್ಭದಲ್ಲಿ ಕುಮಾರಿಯಿಂದನೂ ಕೂಡ ಒಂದು ಉಪದೇಶವನ್ನು ಪಡಿತಾನಂತೆ. ಅಲ್ಲಿ ಏನು ಉಪದೇಶ ಅಂದ್ರೆ, ಒಂದು ಮನೆಯಲ್ಲಿ ಒಂದು ಚಿಕ್ಕ ಮಗು, ಅಂದ್ರೆ ಒಂದು 10-12 ವರ್ಷದ ಮಗು, ಮನೆಯಲ್ಲಿ ವೃದ್ಧರಾದ ಅಪ್ಪ ಅಮ್ಮ ಇದ್ದಾರೆ, ಮನೆಗೆ ಅತಿಥಿಗಳು ಬಂದಿದ್ದಾರೆ, ಮನೆಯಲ್ಲಿ ಬಡತನ, ತುಂಬಾ ಬಡತನ. ಏನಾದ್ರೂ ಅವರಿಗೆ ಮಾಡ್ಬೇಕೀಗ, ಏನಾದ್ರು ಅತಿಥಿಗಳು ಬಂದಿದ್ದಾರೆ ಅಂದ್ಮೇಲೆ ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕಲ್ವಾ, ಊಟದ್ದು ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ. ಊಟದ ವ್ಯವಸ್ಥೆ ಮಾಡೋಣ ಅಂದ್ರೆ ಅಕ್ಕಿ ಇರಬೇಕು, ಅಕ್ಕಿ ಇಲ್ಲ. ಏನಿದೆ, ಭತ್ತ ಇದೆ. ಯಾಕೆ ಬಡತನ ಅಲ್ವಾ, ಭತ್ತ ಇದೆ. ಹಾಗಾಗಿ ಆ ಭತ್ತ ಕುಟ್ಟಬೇಕು. ಭತ್ತ ಕುಟ್ಟಬೇಕು ಅಂದ್ರೆ ಕುಟ್ಟಿದಾಗ ಸಪ್ಪಳ ಬರುತ್ತೆ. ಆ ಸದ್ದು ಬಂದ್ರೆ ಗೊತ್ತಾಗ್ಬಿಡುತ್ತೆ, ಓ ಇವ್ರ ಮನೇಲಿ ಈಗ ಮಾಡ್ತಿದ್ದಾರೆ, ಇವ್ರ ಮನೇಲಿ ಏನಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಪಾಪ ಅವರಿಗೆ ಸಂಕೋಚ ಆಗತ್ತೆ ಅತಿಥಿಗಳಿಗೆ ಅಂತ ಹೇಳಿ ಅವಳು ಯೋಚನೆ ಮಾಡ್ತಾಳೆ. ಸ್ವಲ್ಪ ನಿಧಾನ ಕುಟ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ನಿಧಾನ ಕುಟ್ಟಿದ್ರೆ ಏನಾಗುತ್ತೆ, ಈ ಬಳೆಗಳು ಹಾಕೊಂಡಿರ್ತಾಳಲ್ಲ, ಕಂಕಣ ಅಂತ ಕರೀತಾರ ಅದನ್ನ. ಆ ಕಂಕಣವನ್ನ, ಬಳೆಯನ್ನು ಹಾಕೊಂಡಿದ್ದಾಳೆ, ಅದು ಬಳೆ ಸಪ್ಪಳ ಬರ್ತಾ ಇದೆ. ಮೊದಲೊಂದು 10 ಹಾಕೊಂಡಿದ್ಲು, 2 ಕೈಯಿಂದ 5 ಬಳೆ ತೆಗೆದ್ಲು. ಆವಾಗ್ಲೂ ಇನ್ನೂ ಸ್ವಲ್ಪ ಇನ್ನೂ ಕೂಡ ಶಬ್ದ ಬರ್ತಾ ಇದೆ. ಇನ್ನೊಂದು 2 ತೆಗೆದ್ಲು, ಅವಾಗ್ಲೂ ಶಬ್ದ ಬರ್ತಾ ಇದೆ. ಕೊನೆಗೆ ಏನ್ ಬೇಡ, ಒಂದೊಂದಾದ್ರೂ ಹಾಕೋಣ ಅಂತೇಳಿ ಒಂದೊಂದು ಹಾಕೊಂಡ್ಲಂತೆ. ಆವಾಗ್ಲೂ ಶಬ್ದ ಬರ್ತಾ ಇದೆ. ಆಗ ಅವಳು ಏನ್ ಮಾಡಿದ್ಲು ಅಂದ್ರೆ, ಈಗಿನ ಕಾಲದಲ್ಲೆಲ್ಲ ಮಾಡ್ತಾರಲ್ಲ, ಈಗಿನ ಕಾಲದಲ್ಲಿ ಒಂದ್ ಕೈ ವಾಚು ಇನ್ನೊಂದ್ ಕೈ ಬಳೆ ಹಾಕೋತಾರೆ ಅಲ್ವಾ. ಈಗ ಹೊಸ ಟ್ರೆಂಡ್ ಬಂದಿದೆ, ಈಗ ಒಂದ್ ಕೈಲಿ ವಾಚು ಒಂದ್ ಕೈ ಬಳೆ ಅಂತ. ಅದು ಪಾಪ ಅವಳು ಹಾಕೊಂಡಿದ್ದು ಬೇರೆ, ಒಂದೇ ಕೈಗೆ ಮಾಡ್ಕೊಂಡಿದ್ದು ಬೇರೆ. ಈಗ ಅವಳಿಂದ ಈ ರೀತಿಯಾಗಿ ಉಪದೇಶ ತಗೊಂಡು ನಮ್ಮವ್ರು ಈ ರೀತಿಯಾಗಿ ಮಾಡ್ತಿದ್ದಾರೆ. ಒಂದು ಕೈಲಿ ಬಳೆ ಹಾಕೊಳ್ಬಾರ್ದು, 2 ಕೈಲಿ ಹಾಕೊಳ್ಬೇಕು, ಅದು ಬೇರೆ ಮಾತು. ಅಂದ್ರೆ ಇವಳಿಗೆ ಆ ಶಬ್ದವನ್ನ ತಡಿಲಿಕ್ಕೋಸ್ಕರವಾಗಿ ಅವಳೇನ್ ಮಾಡಿದ್ರು, ಒಂದೇ ಕೈಲಿ ಹಾಕಿದ್ಲು. ಆಗ ಶಬ್ದ ನಿಲ್ತು, ಶಬ್ದ ಬರ್ಲಿಲ್ಲ. ಆಗ ಅವನು ಪಾಠವನ್ನು ಕಲಿತಾನಂತೆ. ಸಾಧನೆ ಮಾಡಬೇಕು ಅಂತಾದ್ರೆ ಒಬ್ಬರೇ ಇರಬೇಕು. ಸಾಧನೆ ಆಗಬೇಕಂತಂದ್ರೆ ಏಕಾಂತದಲ್ಲಿ ಇರಬೇಕು. ಇನ್ನು ನೋಡಿ, ಬಳೆ 2 ಇದ್ರೂ ಸಬಳ ಬಂತು. ಹಾಗಾಗಿ ಸಾಧನೆ ಮಾಡ್ಬೇಕು ಅಂತ ಅನ್ಕೊಳ್ತೀವಿ, ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ, ಎಲ್ಲ ಹೋಗ್ಬೇಕು, ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ. ಅದೇನೋ ಇಬ್ರು ಕೂತ ತಕ್ಷಣ ಯಾವ್ದಾವ್ದೋ ಮಾತು ಬರುತ್ತೆ, ಏನೋ ಮಾತು ಬರುತ್ತೆ, ಅದು ಇದು ಬೇಡದೇ ಇರೋ ವಿಚಾರಗಳೆಲ್ಲ ಬರುತ್ತೆ, ನಮ್ಮ ಸಮಯ ವ್ಯರ್ಥ ಆಗಿಬಿಡುತ್ತೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಸಾಧಕರಾಗ್ಬೇಕು ಅಂತಂದ್ರೆ ನಿಜವಾಗ್ಲೂ ಕೂಡ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಏಕಾಂತವಾಸವನ್ನ ಮಾಡ್ತಾ ಇದ್ರು ಸಾಧನೆ ಮಾಡ್ಬೇಕು ಅಂತಂದ್ರೆ. ಹಾಗಾಗಿ ನಮ್ಮ ರಾಜರು ಕೂಡ, ಎಲ್ಲ ರಾಜರು ಕೂಡ ಅವರು ತಮ್ಮ ಎಲ್ಲ ರಾಜ್ಯ ಭಾರ ಅವನ್ನೆಲ್ಲ ಮಾಡಿ ಒಂದು ವಯಸ್ಸಿಗೆ ಬಂದ ತಕ್ಷಣ ಅವರು ತಮ್ಮ ಮಕ್ಕಳಿಗೆ ಪಟ್ಟವನ್ನ ಕಟ್ಟಿ ತಾವು ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತಾ ಇದ್ರು, ಕಾಡಿಗೆ ಹೋಗ್ತಾ ಇದ್ರು. ಯಾಕೆ ಕಾಡಿಗೆ ಹೋಗ್ತಾ ಇದ್ರು? ನಾಡಲ್ಲೇ ಇರ್ಬೋದಲ್ಲ, ಇಷ್ಟು ದೊಡ್ಡ ರಾಜ್ಯ ಇದೆ ಯಾವ್ದೊಂದು ಮೂಲೆಯಲ್ಲಿ. ಹಂಗಾಗಲ್ಲ. ಅದು ರಾಜ ಅಂದ ತಕ್ಷಣ ನಿವೃತ್ತನಾಗ್ಲಿ ಪ್ರವೃತ್ತನಾಗ್ಲಿ ಅವನ ಹತ್ರ ಜನ ಬರ್ತಾರೆ, ಅದು ಇದು ಕೇಳ್ತಾರೆ. ಬೇಡ, ಕಂಪ್ಲೀಟ್ ನಿವೃತ್ತಿನೇ, ಕಾಡಿಗೆ ಹೋಗ್ಬಿಡೋದು, ಏಕಾಂತದಲ್ಲಿ ವಾಸ ಮಾಡೋದು. ಹಾಗಾದ್ರೆ ಮಾತ್ರ ಸಾಧನೆ ಆಗತ್ತೆ ಅಂತ ಆ ರೀತಿಯಾಗಿ ತೀರ್ಮಾನ ಮಾಡ್ತಾರೆ. ಹಾಗಾದ್ರೆ ನಾವು ಎಲ್ಲ ಬಿಟ್ಟು ಹೋಗ್ಬಿಡ್ಬೇಕಾ ಆಚಾರ್ಯ ಅಂತ ಪ್ರಶ್ನೆ ಬರ್ಬೋದು. ನಾವು ಎಲ್ಲ ಮನೆ ಬಿಟ್ಟೆಲ್ಲ ಹೋಗ್ಬಿಡ್ಬೇಕಾ ಅಂತ. ಅದು ಏಕಾಂತದಲ್ಲಿ ಇದ್ದು ಸಾಧನೆ ಮಾಡ್ಲಿಕ್ಕೂ ಕೂಡ ಒಂದು ಒಳ್ಳೆ ಗಟ್ಟಿ ಮನಸ್ಥಿತಿ ಬೇಕು. ಅದಿಲ್ಲ ಅಂತ ಆದ್ರೆ ನಿವೃತ್ತರಾಗಸ್ಯ ಗೃಹಂ ತಪೋವನಂ ಅಂತ ಭಾಗವತಲ್ಲಿ ಬರುತ್ತದೆ. ವನೇ ಸಪತ್ನಾಹ ಸಹಷಟ್ ಸಪತ್ನಾಹ. ಕಾಡಿಗೆ ಹೋದ್ರೆ ಉಪಯೋಗ ಏನು? 6 ಜನ ಹೆಂಡತಿಯರನ್ನ ಕಟ್ಕೊಂಡು ಕಾಡಿಗೆ ಹೋದ್ರ ಉಪಯೋಗ ಏನು ಅಂತ ಕೇಳ್ತಾರೆ. ಏನ್ 6 ಜನ ಹೆಂಡತಿಯರಲ್ಲಿದ್ದಾರೆ ಆಚಾರ? ಒಬ್ಬರೇ ಇದ್ದಾರೆ ಅಂತ ಹೇಳ್ಬೋದು. 6 ಜನ ಹೆಂಡತಿಯರು ಅಂತಂದ್ರೆ ನಮ್ಮ 5 ಇಂದ್ರಿಯಗಳು ಪ್ಲಸ್ 1 ಮನಸ್ಸು, 6 ಇಂದ್ರಿಯ. ಇದೇ 6 ಹೆಂಡತಿಯರಿದ್ದ ಹಾಗೆ ಅಂತ. ಹಾಗಾದ್ರೆ ಇವ್ರನ್ನ ಕಟ್ಕೊಂಡು, ಅಂದ್ರೆ ಇವುಗಳ ಮೇಲಿನ ನಿಯಂತ್ರಣವಿಲ್ಲದೆ ಇಂದ್ರಿಯಗಳ ಮೇಲೆ ಅಭಿಮಾನವನ್ನು ಇಟ್ಕೊಂಡು ನೀ ಕಾಡಲ್ಲಿ ಹೋಗಿ ಕೂತ್ಕೊಂಡ್ರೆ ಏನ್ ಪ್ರಯೋಜನ? ಅದಕ್ಕೆ ಹೇಳುತ್ತೆ ಮುಂದೆ, ಜಿತೇಂದ್ರಿಯ ಸ್ಯಾತ್ಮರತೇರ್ಭೋಸ್ತ್ಯ ಗೃಹಾಶ್ರಮ ಕಿಮ್ನು ಕರೋತ್ಯವದ್ಯಂ. ಜಿತೇಂದ್ರಿಯನಾಗಿದ್ದಾನೆ ಅಂತಾದ್ರೆ ಅವನಿಗೆ ಗೃಹಸ್ಥಾಶ್ರಮ ಆಗ್ಬೇಕು, ಏನಾಗ್ಬೇಕೇನು ಅಂತ ಹೇಳುತ್ತೆ. ಅದು ಮಾತು ಹೇಳುತ್ತೆ, ಇದು ಮಾತು ಹೇಳುತ್ತೆ. ಅಂದ್ರೆ ಕಲಿಯುಗದಲ್ಲಿ ಏನ್ ಮಾಡ್ಬೇಕು? ಏಕಾಂತವಾಗಿರ್ಬೇಕಾ ಅಂತಂದ್ರೆ ಏಕಾಂತವಾಗಿರೋದು ಕಲಿಯುಗದಲ್ಲಿ ಕಷ್ಟ. ಅದಕ್ಕೆ ಭಾಗವತ ಹೇಳ್ತದೆ, ಸಂಘ ಮಾಡಬೇಕು. ಎಂತ ಸಂಘ ಮಾಡ್ಬೇಕು? ಸಂಘವೇ ಮಾಡಬೇಡ ಸಾಧ್ಯ ಆದ್ರೆ ಸಂಘ ಮಾಡಿದ್ರೆ ಸಜ್ಜನೇಶ್ವ ಕರ್ತವ್ಯ, ಸಜ್ಜನರಲ್ಲೇ ಮಾಡ್ಬೇಕು ಅಂತ. ಹಾಗಾಗಿ ಯಾವತ್ತು ನಾವು ಸಜ್ಜನರಲ್ಲಿ ಸಂಘ ಮಾಡ್ತೀವೋ ಅವರ ಗುಣಗಳು ನಮ್ಮಲ್ಲಿ ಬರ್ತದೆ ಅಂತ.
ಸತ್ಸಂಗಾತ್ ಭವತಿ ಹಿ ಸಾಧುತಾ ಖಲಾನಾಂ. ಸಜ್ಜನರಿಂದ ಏನಾಗ್ತದೆ ಅಂದ್ರೆ ದುಷ್ಟ ಜನರಲ್ಲೂ ಕೂಡ ಸಜ್ಜನರ ಗುಣಗಳೆಲ್ಲ ಬಂದ್ಬಿಡ್ತವಂತ. ಅದು ಬಹಳ ಮುಖ್ಯ. ಸಾಧುಗಳು, ನಿಜವಾದ ಸಾಧುಗಳಿದ್ರೆ ಅವರಿಗೆ ಆ ದುಷ್ಟರ ಗುಣಗಳು ಬಂದು ಸೇರ್ಕೊಳ್ಳಲ್ಲ. ಅವ್ರ ಎಫೆಕ್ಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ದುಷ್ಟರು ಅವರಿಗೆ. ಸಾಧುಗಳೇನ್ ಸಜ್ಜನರೇನ್ ಮಾಡ್ತಾರೆ, ಆ ದುಷ್ಟರಲ್ಲಿಯೇನೆ ತಮ್ಮ ಗುಣಗಳನ್ನ ಅವರಲ್ಲಿ ಬರುವಂತೆ ಮಾಡ್ತಾರಂತೆ. ಅದಕ್ಕೊಂದು ಒಳ್ಳೆ ಉದಾಹರಣೆ, ಆಮೋದಂ ಕುಸುಮ ಭವಂ ಮೃದೇವ ದತ್ತೆ ಮೃದ್ಗಂಧಂ ನಹಿ ಕುಸುಮಾನಿ ಧಾರಯಂತಿ. ಮಣ್ಣಿನ ಮೇಲೆ ಒಂದು ಪರಿಮಳ ಭರಿತವಾಗಿರ್ತಕ್ಕಂಥ ಒಂದು ಹೂ ಬಿತ್ತು ಅಂದ್ರೆ ಆ ಮಣ್ಣಿನಲ್ಲಿ ಆ ಹೂವಿನ ಪರಿಮಳ ಬರುತ್ತೆ ಹೊರತು ಆ ಹೂವಿನಲ್ಲಿ ಮಣ್ಣಿನ ಪರಿಮಳ ಬರುತ್ತಾ? ಬರಲ್ಲ. ಹಾಗಾಗಿ ಇದು ಬಹಳ ಮುಖ್ಯ. ಸಜ್ಜನರ ಜೊತೆಗೆ ನಾವು ಸಂಘ ಮಾಡಿದ್ರೆ, ನಮ್ಮಲ್ಲಿ ಏನೋ ಸಣ್ಣ ಪುಟ್ಟ ದುಷ್ಟತನ ಇತ್ತು ಅದು ಇದು ಅಂತಂದ್ರೂ ಕೂಡ ಅದು ಅವರ ಪ್ರಭಾವದಿಂದ ನಮ್ಮಲ್ಲಿ ಆ ದುಷ್ಟತನ ಹೋಗಿಬಿಡುತ್ತೆ. ನಾವು ನಿಧಾನಕ್ಕೆ ನಮ್ಮ ದುಷ್ಟತನಗಳನ್ನ ಕಳೆದುಕೊಂಡು ನಾವು ಒಳ್ಳೆಯ ಮಾರ್ಗದಲ್ಲಿ ಬರುವಂತೆ ನಮ್ಗೆ ಗೊತ್ತಿಲ್ಲದ ಹಾಗೆ ನಿಧಾನಕ್ಕೆ ಒಂದೊಂದೇ ಗುಣಗಳು ಬಂದು ನಿಧಾನಕ್ಕೆ ನಮ್ಮ ಒಳ್ಳೆಯ ಗುಣಗಳಲ್ಲಿ ಬರಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಸತ್ಸಂಗ ಮಾಡಬೇಕು ಅಂತ. ಸತ್ಸಂಗವನ್ನು ಮಾಡಬೇಕು ಅಂದ್ರೆ ಸುಮ್ಮನೆ ಹರಟೆ ಆಗುತ್ತಲ್ಲ ಅಂತಂದ್ರೆ ಅದಕ್ಕೆ ಏನ್ ಮಾಡಬೇಕು? ಶ್ರವಣ ಮಾಡಬೇಕು. ನಿರಂತರ ಶ್ರವಣ ಮಾಡಬೇಕು. ಭಾಗವತ ಕಥೆಗಳನ್ನ ಶ್ರವಣ ಮಾಡಬೇಕು, ಪ್ರವಚನಗಳನ್ನ ಶ್ರವಣ ಮಾಡಬೇಕು. ಶ್ರವಣ ಮಾಡಿ 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 ನಾವು ಆ ಸತ್ಸಂಗವನ್ನ ಪಡಿಲಿಕ್ಕೆ ಆಗುವಂತೆ ಆಗುತ್ತೆ. ಅದರಿಂದ ನಮ್ಮ ಸಾಧನಾ ಮಾರ್ಗ ವಿಸ್ತಾರ ಆಗ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ಬರೀ ಬೇಡದೇ ಇರತಕ್ಕಂತಹ ಮಾತುಗಳು, ಬೇಡದೇ ಇರತಕ್ಕಂತಹ ಕೆಲಸಗಳೇ ಆಗೋಗುತ್ತೆ ಜೀವನದಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಆ 4 ಹಂಸಗಳು ಏನ್ ತೀರ್ಮಾನ ಮಾಡುತ್ತೆ? ಇಂಥವ್ರ ಜೊತೆಗಿದ್ರೆ ನಮಗೆ ನಮ್ಮಿಂದ ಇವ್ರು ಒಳ್ಳೆಯವ್ರಾಗ್ಬೇಕು, ಆದ್ರೆ ಇವ್ರ ಮನಸ್ಸು ಚೇಂಜ್ ಆಗ್ಬಿಟ್ಟಿದೆ ಆಗ್ಲೇ. ಹಾಗಾಗಿ ನಾವು ಇವ್ರ ಜೊತೆಗೆ ಇರೋದು ಬೇಡ, ನಾವು ಪ್ರತ್ಯೇಕ ಹೋಗೋಣ ಅಂತ ನಾಲ್ಕು ಹೋಗ್ಬಿಟ್ರು. ಇದೇನಾಯ್ತು? ಈ 3 ಹಂಸಗಳು ಉಳಿದಿತ್ತಲ್ವಾ, ಅದ್ರಲ್ಲಿ ಒಬ್ಬ ಈಗ ನಾವು ಕಥೆಯಲ್ಲಿ ಕೇಳಿದ್ವಲ್ಲ, ಬ್ರಹ್ಮದತ್ತ ಅನ್ನೋಂತ ರಾಜ ಆದ. ಇಬ್ಬರು ಅವನ ಮಂತ್ರಿಗಳು, ಒಬ್ಬ ಕಂಡರೀಕ, ಇನ್ನೊಬ್ಬ ಗಾಲವ ಅಂತ ಇನ್ನೊಬ್ಬ ಆದ. ಒಳ್ಳೆ ಮಿತ್ರರೇ 3 ಜನರು ಹುಟ್ಟಿದ್ರು. ಒಳ್ಳೆ ಸಾಧನೆಯನ್ನೇ ಮಾಡ್ತಾ ಇದ್ರು ಎಲ್ಲರೂ ಕೂಡ. ಆ ಬ್ರಹ್ಮದತ್ತನ ಹೆಂಡತಿ ಅವಳು ಕೂಡ ಒಳ್ಳೆ ತಪಸ್ವಿನಿ. ಆ ತಪಸ್ವಿನಿಯಾಗಿರ್ತಕ್ಕಂತಹ ಆ ಬ್ರಹ್ಮದತ್ತೆಯ ಪತ್ನಿ ಇದ್ದಾಳಲ್ಲ, ಅವನು ಮತ್ತೆ ಈ ಬ್ರಹ್ಮದತ್ತೆ ಇಬ್ಬರು ಕೂಡ ಚೆನ್ನಾಗಿ ಸಂಸಾರವನ್ನು ಮಾಡುತ್ತಾ ಜೀವನವನ್ನು ಮಾಡ್ತಾ ಇದ್ರಂತೆ. ಒಂದು ದಿನ ರಾಜರದ ಒಂದು ಕ್ರಮ ಏನು ಅಂದ್ರೆ, ನಿರಂತರವಾಗಿ ರಾಜರೆಲ್ಲರೂ ಕೂಡ ನಿರಂತರವಾಗಿ ಈ ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ. ಮಧ್ಯದಲ್ಲಿ ಒಂದ್ಸಲ ಏನ್ ಮಾಡ್ತಾರೆ, ಬೇಟೆಗೆ ಅಂತ ಹೋಗ್ತಾರೆ, ಅಥವಾ ಎಲ್ಲೋ ಒಂದ್ ಕಡೆ ಬೇರೆ ಉಪವನಗಳಿಗೆ ಅಥವಾ ಕಾಡಿಗೆ ಹೋಗಿ ಒಂದಿಷ್ಟು ದಿನ ವಿಶ್ರಾಂತಿ ಅಂತ ತಗೊಂಡು ಬರ್ತಾರೆ. ಈಗಲೂ ಕೂಡ ಅಮೆರಿಕದಲ್ಲೆಲ್ಲ ಹಾಗೆ ತಾನೆ. ನಮ್ಮ ಪ್ರಧಾನಮಂತ್ರಿ ಮಾತ್ರ ಅದಕ್ಕೆ ವಿರುದ್ಧ. ನಿರಂತರ 24 ತಾಸು 365 ದಿನ ಕೆಲಸ ಮಾಡ್ತಾನೆ ಇರ್ತಾರೆ. ಆದ್ರೆ ಬೇರೆ ಕಡೆ ಎಲ್ಲ ಹೇಗಿದೆ ಅಂತಂದ್ರೆ, ಅವರು ವರ್ಷದಲ್ಲಿ 2 ವೆಕೇಶನ್ ಅಂತ ತಗೋತಾರೆ. ಅವಾಗ ಯಾವ ಕೆಲಸ ಕಾರ್ಯಗಳನ್ನೆಲ್ಲ ಮಾಡೋದಿಲ್ಲ. ಅವ್ರು ವೆಕೇಶನ್ ಅಂತ ಗೌರ್ಮೆಂಟ್ ಇಂದಲೇ ಅವರಿಗೆ ದುಡ್ಡು ಕೊಟ್ಟು ಅದನ್ನೆಲ್ಲವನ್ನು ಕೂಡ ವ್ಯವಸ್ಥೆ ಮಾಡಿರ್ತಾರೆ. ಹಾಗೆ ರಾಜರು ಕೂಡ ಹಾಗೆ ಇಷ್ಟು ದಿನ ನಿರಂತರವಾಗಿ ರಾಜ್ಯಭಾರ ಮಾಡಿ ಅವರ ಮನಸ್ಸು ಶಾಂತವಾಗಿರುತ್ತೆ, ಬಳಲಿರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಹೋಗಿ ಬರಬೇಕು ಅಂತ ಕಾಡಿನಲ್ಲಿ ಒಳ್ಳೆ ರಮ್ಯವಾದ ಪರಿಸರದಲ್ಲಿ ಈ ಬ್ರಹ್ಮದತ್ತ ಮತ್ತೆ ಅವನ ಮನೆಯವರು ಇಬ್ಬರು ಕೂಡ ಹೆಂಡತಿ ಸಣ್ಣ ಪರಿವಾರ ಕಟ್ಟಕೊಂಡು ಹೋಗ್ತಾರೆ. ಎಲ್ಲ ವಿಹಾರ ಮಾಡ್ತಿರ್ಬೇಕಾದ್ರೆ ಈ ಬ್ರಹ್ಮದತ್ತ ಒಂದೊಂದು ಗುಣ ಇದೆಯಲ್ಲ, ಅವನಿಗೆ ಸರ್ವ ಋತಜ್ಞಾನ ಅಂತ. ಎಲ್ಲಾ ಪ್ರಾಣಿಗಳು ಕೂಡ ಮಾತನಾಡೋದು ಗೊತ್ತಾಗುತ್ತೆ ಅವನಿಗೆ. ಹಿಂಗೆ ಕೂತ್ಕೊಂಡಾಗ ಹೆಂಡತಿ ಜೊತೆ ಎಲ್ಲ ಕೂತ್ಕೊಂಡಿದ್ದಾನೆ. ಅಲ್ಲಿ ಹಿಂಗೆ ಇರುವೆಗಳು ಓಡಾಡ್ತಾ ಇದ್ದು, ಆ ಇರುವೆಗಳು ಪರಸ್ಪರ ಮಾತನಾಡೋದು ಇವನಿಗೆ ಕೇಳಿಸ್ತಾ ಇದೆ. ಈಗ ಗೊತ್ತಾಗತ್ತಲ್ವ ಅವನಿಗೆ ಇದನ್ನ ಕೊಟ್ಬಿಟ್ಟಿದ್ದಾರೆ, ಅದೊಂದು ಒಳ್ಳೆ ಯೋಗವನ್ನು ಪಡೆದು ಬಿಟ್ಟಿದ್ದಾನೆ. ಅದೇನು ಮಾತಾಡ್ತೋ ಏನೋ ಇವನಿಗೆ ನಗು ಬಂತು. ಇವನು ನಕ್ಕು ಬಿಟ್ಟ. ಇವನು ನಕ್ಕಿದ ತಕ್ಷಣ ಅವನ ಹೆಂಡತಿಗೆ ಸಿಟ್ಟು ಬಂತು. ಅವಳೇನ್ ಅನ್ಕೊಂಡ್ಲು, ನನ್ನನ್ನೇ ನೋಡಿ ಇವನು ನಗ್ತಾ ಇದ್ದಾನೆ ಅಂತ ಸಿಟ್ಟು ಬಂದ್ಬಿಡ್ತವಳು. ಸಿಟ್ಟು ಬಂದು ಅವಳು ಹೊರಟೇ ಬಿಟ್ಲು. ಮಾತಿಲ್ಲ ಕತೆ ಇಲ್ಲ, ಹೊರಟೆ ಬಿಟ್ಲು. ಇವನು ಅಯ್ಯೋ ಏನಾಗೋಯ್ತು, ಯಾಕೆ ಇವಳು ನಾನು ಏನ್ ಹೇಳ್ತಾ ಇಲ್ಲ ಕೇಳ್ತಾ ಇಲ್ಲ, ಇಷ್ಟು ದಿನ ಇಷ್ಟು ಅನ್ಯೂನ್ಯವಾಗಿದ್ದೀವಿ, ಹೊರಟು ಬಿಟ್ಟಿದ್ದಾಳಲ್ಲ ಅಂತ ಹೇಳಿ ಇವನು ಅವಳ ಹಿಂದೆ ಹೋಗ್ತಾನೆ. ಹೋಗಿ ಯಾಕೆ ಹೀಗಾಯ್ತು ಅಂತೆಲ್ಲ ತುಂಬಾ ರಮಿಸ್ತಾನೆ, ಎಷ್ಟೆಲ್ಲಾ ಮಾತನಾಡ್ತಾನೆ. ಆದ್ರೂ ಅವಳು ಮಾತ್ರ ಬಾಯಿ ಬಿಡ್ಲಿಕ್ಕೆ ರೆಡಿ ಇಲ್ಲ. ಕೊನೆಗೆ ಹೇಳ್ತಾಳ ಅವಳು, ನೀನ್ ಯಾಕೆ ನನ್ನನ್ನು ನೋಡಿ ನಕ್ರಿ, ನನಗೆ ಸಿಟ್ಟು ಬಂತು ಅದಕ್ಕೆ ಬಂದೆ ಅಂತ.
ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ನಿನ್ನನ್ನು ನೋಡಿ ನಕ್ಕಿದ್ದಲ್ಲ, ಆ ಇರುವೆಗಳೇನಿದೆ ಅವುಗಳು ಪರಸ್ಪರ ಮಾತಾಡ್ತಾ ಇದ್ದು, ನನಗೆಲ್ಲಾ ಪ್ರಾಣಿಗಳ ಭಾಷೆ ಅರ್ಥ ಆಗುತ್ತೆ ನನಗೆ, ಹಾಗಾಗಿ ಅದನ್ನ ನೋಡಿ ನಾನು ನಕ್ಕಿದ್ದು, ನೀನ್ ಬೇಸರ ಮಾಡ್ಕೋಬೇಡ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನನಗೆ ಅಷ್ಟು ಗೊತ್ತಾಗಲ್ವಾ, ನಾನು ಅಷ್ಟು ದಡ್ಡಿ ಅನ್ಕೊಂಡಿದ್ದೀರಾ, ಯಾರನ್ನ ಬೇರೆಯವ್ರನ್ನ ದಡ್ಡ್ರ ಮಾಡ್ರಿ, ನಾನ್ ದಡ್ಡಿ ಅನ್ಕೊಂಡಿದ್ದೀರಾ, ಆ ಪ್ರಾಣಿಗಳ ಭಾಷೆ ಯಾರಿಗಾರ ಅರ್ಥ ಆಗತ್ತಾ, ಆ ಪ್ರಾಣಿಗಳ ಭಾಷೆ ಅರ್ಥ ಆಗಿ ನೀವು ನಕ್ಕಿದ್ರ, ಇದನ್ನ ನಾನು ನಂಬೇಕಾ, ಎಲ್ಲ ಸುಳ್ಳು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿ ಬಿಟ್ಟು ಹೋಗಿಬಿಟ್ಲು. ಕೋಪ ಮಾಡಿಕೊಂಡು ಹೋಗಿಬಿಟ್ಲು. ಇವನಿಗೆ ಬಹಳ ಬೇಸರ ಆಯ್ತು, ಏನಪ್ಪಾ ಇದು, ಇಷ್ಟು ಸಣ್ಣ ವಿಷಯಕ್ಕೆ, ಇಷ್ಟು ಸಣ್ಣ ಒಂದು ಚಿಕ್ಕ ಘಟನೆಗೆ ಇವಳು ಬೇಸರ ಮಾಡಿಕೊಂಡು ಮನೆ ಬಿಟ್ಟೆ ಹೋಗ್ಬಿಟ್ಲಲ್ಲ ಅಂತ ಅವನಿಗೆ ಒಂದು ರೀತಿಯಾದ ಸಂಸಾರದ ಮೇಲೆ ವೈರಾಗ್ಯ ಬಂತು. ಸಂಸಾರದ ಮೇಲೆ ವೈರಾಗ್ಯ ಬಂದು ಅವನೇನ್ ಮಾಡಿದ ಅಂದ್ರೆ, ಹೋಗಿ ಕಾಡಿನಲ್ಲಿ ತಪಸ್ಸು ಮಾಡ್ತೀನಿ ಅಂತ ತಪಸ್ಸು ಮಾಡಿದ. ತಪಸ್ಸು ಮಾಡಿದರೆ ಅವನ ನೋಡಿ ಪುಣ್ಯದ ಪ್ರಭಾವ ಏನಿತ್ತು ಅಂದ್ರೆ, ಕೇವಲ 10-12 ದಿನ ತಪಸ್ಸು ಮಾಡಿದಾಗ ಅವನಿಗೆ ಪರಮಾತ್ಮನದ್ದು ಒಳ್ಳೆ ಅನುಗ್ರಹ ಆಯ್ತಂತೆ. ಪರಮಾತ್ಮ ಅನುಗ್ರಹ ಆಗಿ ಅವನು ವಾಪಸ್ಸು ಬರ್ತಾನೆ. ಬರುವಾಗ ಎಲ್ಲ ಕಡೆ ಪ್ರಚಾರ ಆಗೋಗಿದೆ, ರಾಜ ತಪಸ್ಸು ಮಾಡಿದಾನೆ, ಪರಮಾತ್ಮ ಅನುಗ್ರಹ ಆಗಿದೆ ಅವನಿಗೆ ಅಂತ ಹೇಳಿ ಎಲ್ಲ ಅವನಿಗೆ ಪ್ರಚಾರ ಆಗೋಗಿದೆ. ರಾಜ್ಯದ ಎಲ್ಲಾ ಜನರು ಕೂಡ ಬಂದಿದ್ದಾರೆ ಸ್ವಾಗತ ಮಾಡ್ಲಿಕ್ಕೆ. ರಾಜ ವಾಪಸ್ ಬರ್ತಾನೆ ಅಂದ್ರೆ ಗೊತ್ತಲ್ಲ, ಸಂಭ್ರಮ, ಸ್ವಾಗತ ಮಾಡ್ಲಿಕ್ಕೆ ಅಂತೆಲ್ಲ ಬಂದಿದ್ದಾರೆ. ಎಲ್ಲಾ ಜನರು ಬರ್ತಾರೆ, ಬಂದು ಅವನನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ಆ ಹಕ್ಕಿಗಳಲ್ಲಿ, ಹಂಸ ಪಕ್ಷಿಗಳಲ್ಲಿ 3 ಹಂಸ ಪಕ್ಷಿಗಳು ಹೀಗಾಗಿತ್ತಲ್ವ, ಇನ್ 4 ಹಂಸ ಪಕ್ಷಿಗಳು ಏನಾಯ್ತು ಅಂದ್ರೆ, ಆ 4 ಹಂಸ ಪಕ್ಷಿಗಳು ಉತ್ತಮವಾದ ಯೋಗಿಗಳಾದ ಬ್ರಾಹ್ಮಣರಾಗಿ ಹುಟ್ಟಿದಂತೆ ಕುರುಕ್ಷೇತ್ರದಲ್ಲಿ. ಇದು ಪರಮಾತ್ಮನ ಅನುಗ್ರಹ. ಇದೆಲ್ಲ ಯೋಗ ಭ್ರಷ್ಟರಾಗಿ ಬಿಟ್ರೆ, ಅದು ತಮ್ಮ ಯೋಗವನ್ನ ಸಾಧನೆ ಮಾಡ್ಲಿಕ್ಕೆ ಮುಂದುವರಿಯುವಂತ ವಾತಾವರಣದಲ್ಲೇ ಪರಮಾತ್ಮ ನಮಗೆ ಜನ್ಮ ಕೊಡ್ಲಿಕ್ಕೆ ಪರಮಾತ್ಮ ಅನುಗ್ರಹ ಮಾಡ್ತಾನಂತೆ, ಜನ್ಮ ಬರ್ಲಿಕ್ಕೆ. ಗೀತೆಯಲ್ಲಿ ಬರುತ್ತೆ, ಅರ್ಜುನ ಕೇಳ್ತಾನೆ, ಎಲ್ಲ ಈ ತರ ಸಾಧನೆ ಮಾಡ್ಬೇಕು ಅಂತ ಹೇಳ್ತಿದೆಯಲ್ಲ ಸರಿ, ಆದ್ರೆ ಕಚ್ಚಿನ್ನೋ ಭಯ ವಿಭ್ರಷ್ಟ ಚಿನ್ನಾಭ್ರಮಿವ ನಿಶ್ಯತಿ ಅಪ್ರತಿಷ್ಠೋ ಮಹಾಬಾಹು ವಿಮೂಢೋ ಬ್ರಹ್ಮಣಃಪತಿ ಏತನ್ಮೇ ಸಂಶಯಂ ಛೇತ್ತು ವಕ್ತು ಮರ್ಯಸ್ಯ ಶೇಷತಃ ಅಂತ ಹೇಳಿ ಕೇಳ್ತಾನೆ. ಅಲ್ಲಪ್ಪ, ಯೋಗವನ್ನೆಲ್ಲ ಮಾಡ್ತಾ ಇರ್ತೀವಿ, ಪ್ರಯತ್ನ ಮಾಡ್ತಾ ಇರ್ತೀವಿ, ಏನೋ ಒಂದ್ ಸಣ್ಣ ಪುಟ್ಟ ತಪ್ಪಿಂದ ನಮ್ಗೆ ಯೋಗ ಸಿದ್ಧಿ ಆಗ್ಲಿಲ್ಲ, ಮಾರ್ಗ ಮಧ್ಯದಲ್ಲೇನೆ ನಮಗೆ ಸಾಧನೆ ಮಾಡ್ಲಿಕ್ಕೆ ಆಗದೆ ಕೈ ಬಿಟ್ಬಿಟ್ವಿ. ಅವಾಗ ಏನ್ ಗತಿ ನಮ್ದು? ನಮ್ಗೇನ್ ಲೋಕ ಸಿಗುತ್ತೆ? ನಮ್ಗೆ ಸಾಧನೆ ಮಾಡ್ಲಿಕ್ಕೆ ಆಗುತ್ತಾ? ಆಗಿಲ್ವಾ ಅಂದ್ರೆ ನಮ್ಗೆ ಯಾವ ಲೋಕ ಸಿಗುತ್ತೆ? ಯಾವ ರೀತಿ ಒಂದು ಬಿರುಗಾಳಿ ಬರುತ್ತೆ, ಬಿರುಗಾಳಿ ಬಂದಾಗ ಈ ಮೋಡಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಚದುರು ಹೋಗ್ಬಿಡ್ತವೆ. ಹಾಗೆ ನಾವು ಯೋಗ ಭ್ರಷ್ಟರಾಗ್ಬಿಟ್ರೆ ನಮ್ ಗತಿ ಏನಾಗ್ಬೇಕು ನಮ್ಗೆ ಅಂತ ಆ ಕೃಷ್ಣ ಒಂದು ಅದ್ಭುತವಾದ ಮಾತನ್ನ ಹೇಳ್ತಾನೆ. ನೈ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ನೆನ್ಪಿಟ್ಕೋ, ಒಳ್ಳೆ ಕೆಲಸವನ್ನ ಮಾಡಿದವನು ಯಾರಿಗೂ ಕೂಡ ಕೆಟ್ಟದ್ದಾಗೋದಿಲ್ಲ. ಕೃಷ್ಣನ ಆಶ್ವಾಸನೆ ಇದು. ಹಾಗಾಗಿ ಎಷ್ಟೋ ಬಾರಿ ನಾವು ಅವ್ರಿಗೆ ಒಳ್ಳೇದ್ ಮಾಡಿದ್ವಿ, ಇವ್ರಿಗೆ ಒಳ್ಳೇದ್ ಮಾಡಿದ್ವಿ, ನಮ್ಗೆ ಯಾಕೆ ಕೆಟ್ಟದಾಗ್ತಾ ಇದೆ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಕೃಷ್ಣನ್ ಮಾತು ನೆನ್ಪಿಟ್ಕೋಬೇಕು. ನೈ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಒಳ್ಳೆಯದನ್ನ ಮಾಡಿದವನಿಗೆ ಒಳ್ಳೆಯದ್ದೇ ಆಗ್ತದೆ, ಕೆಟ್ಟದ್ದಾಗೋದಿಲ್ಲ. ಹಾಗೆ ಯೋಗ ಭ್ರಷ್ಟರಾದವ್ರಿಗೆ ಏನಾಗುತ್ತೆ? ಅವನು ಹೇಳ್ತಾನೆ, ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ ಅಥವಾ ಯೋಗಿನಾಮಿವ ಕುಲೇ ಭವತಿ ಧೀಮತಾಂ. ಅವ್ರು ಒಳ್ಳೆಯ ಶ್ರೀಮಂತರಾದಂತಹ ಶ್ರದ್ಧಾಳುಗಳ ಮನೆಯಲ್ಲಿ ಹುಡ್ತಾನಂತೆ. ಯಾಕೆ? ಅವನು ತಲೆ ಬಿಸಿ ಇರಬಾರ್ದು, ಸಂಸಾರದ್ದೆಲ್ಲ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗಬೇಕು ಅವನಿಗೆ ಮತ್ತೆ. ಅಥವಾ ಯೋಗಿನಾಮೇವ, ಯೋಗಿಗಳ ಮನೆಯಲ್ಲೇ ಹುಡ್ತಾನಂತ ಅವನು. ಯಾಕಂದ್ರೆ ಅದು ಕಂಟಿನ್ಯೂ ಆಗ್ಬೇಕು, ಅವನ ಸಾಧನೆ ನಿರಂತರ ಕಂಟಿನ್ಯೂ ಆಗಿ ಅವನು ಯೋಗವನ್ನ ಸಾಮರ್ಥ್ಯವನ್ನು ಪಡೆದು ಆ ಯೋಗ ಸಾಮರ್ಥ್ಯದಿಂದ ಈ ಸಂಸಾರದಿಂದ ಬಿಡುಗಡೆ ಹೊಂದಬೇಕು. ಅದಕ್ಕೆ ಅನುಕೂಲ ಮಾಡಿಕೊಡ್ತಾನಂತ ಪರಮಾತ್ಮ. ಹಾಗೆ 4 ಹಂಸಗಳು ಅವ್ರು ಬೇಡ್ಕೊಳ್ಳಿಲ್ಲ. ಅವರು ನಾನು ರಾಜ ಆಗ್ಬೇಕು, ಅದನ್ನ ಮಾಡ್ಬೇಕು, ಸಾಂಸಾರಿಕವಾದದ್ದು ಯಾವುದನ್ನು ಬೇಡ್ಕೊಳ್ಳಿಲ್ಲ ಅವರು. ಹಾಗಾಗಿ ಏನಾಯ್ತು ಅಂತಂದ್ರೆ, ಅವರಿಗೆ ಪರಮಾತ್ಮ ಯೋಗಿಗಳ ಮನೆಯಲ್ಲಿಯೇನೆ ಹುಟ್ಟುವ ಹಾಗೆ ಅವಕಾಶ ಮಾಡಿಕೊಟ್ಟ. 4 ಜನ ಯೋಗಿಗಳಾಗಿ ಹುಟ್ಟಿದ್ರು. ಅವ್ರ ಅಪ್ಪ ಅಮ್ಮಂದರಿಗೆ ಚೆನ್ನಾಗಿ ನೋಡ್ಕೊಂಡು ಅವ್ರೇನಂದ್ರು, ನಮ್ಮ ಸಂಸಾರ ಸಾಕಾಗಿದೆ, ಇನ್ನು ನಾವು ತಪಸ್ಸಿಗೆ ಹೋಗ್ತೇವೆ, ತಪಸ್ಸಿಗೆ ಹೋಗಿ ಸಾಧನೆ ಮಾಡಬೇಕಾಗಿದೆ ನಮಗೆ ಅಂತ. ಅದಕ್ಕೆ ಅವ್ರ ಅಪ್ಪ ಅಮ್ಮ ಅಂದ್ರಂತೆ, ಅಲ್ಲ, ನಾವಿಷ್ಟು ವಯಸ್ಸಾಗಿ ಹೋಗಿದೆ, ವಯಸ್ಸಾದಂತ ತಂದೆ ತಾಯಿಂದರನ್ನ ನೀವು ಕಾಪಾಡೋದು ಬಿಟ್ಟು ಅವರಿಗೆ ಸೇವೆ ಮಾಡೋದು ಬಿಟ್ಟು ತಪಸ್ಸು ಮಾಡ್ತೀನಿ ಅಂತ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಯಾವ ಧರ್ಮ? ಹಾಗಾಗಿ ವಯಸ್ಸಾದ ತಂದೆ ತಾಯಿಗಳನ್ನ ನೀವು ನೋಡ್ಕೊಳ್ಳೋದೇ ನಿಮ್ದು ಪರಮ ಧರ್ಮ. ಹಾಗಾಗಿ ಇದನ್ನೇ ನೀವು ಮಾಡಬೇಕು ಅಂತ ಹೇಳ್ತಾರಂತೆ. ಅದಕ್ಕೆ ಅವ್ರು 4 ಜನ ಹೇಳ್ತಾರಂತೆ, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ರಕ್ಷಣೆ ಜವಾಬ್ದಾರಿಯನ್ನ ಈ ದೇಶದ ರಾಜ ತಗೋತಾನೆ.
ಅವರಿಗೆ ನಾವು ಈ ದೇಶದ ರಾಜ ನಮ್ಮ ರಕ್ಷಣೆ ಯಾಕೆ ತಗೋತಾನೆ, ಅವನಿಗೇನು ಇದ್ರ ಗತಿ ಅಂತ ಹೇಳ್ತಾನಂತ. ಅವ್ರಪ್ಪ ಅಮ್ಮಂದ್ರೆ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ನಾವೊಂದು ಶ್ಲೋಕ ಹೇಳ್ಕೊಡ್ತೀನಿ, ಈ ಶ್ಲೋಕವನ್ನು ಹೇಳಿ ನೀವು ಆ ರಾಜನ ಮುಂದೆ ಹೋಗಿ ಹೇಳಿ ಏನಾದ್ರು ಮಾಡಿ, ಆಗ ಅವನು ನಿಮ್ಮ ಜವಾಬ್ದಾರಿನ ತಗೊಳ್ತಾನೆ ಅಂತ ಹೇಳ್ತಾರೆ. ಅವ್ರು ಇವನ್ ಶ್ಲೋಕ ಹೇಳ್ತಾರೆ. ಸಪ್ತವ್ಯಾದಾದ ಶಾರಣೇಶು ಮೃಗಾ ಕಾಲಂಜರೇ ಗಿಜೌ ಚಕ್ರವಾಕ ಅಂತ ಒಂದು ಶ್ಲೋಕವನ್ನು ಹೇಳ್ಕೊಡ್ತಾರೆ. ಈ ಶ್ಲೋಕವನ್ನು ಹೇಳ್ಕೊಟ್ಟು ಅವ್ರು ಏನ್ ಮಾಡ್ತಾರೆ, ತಂಪಾಡಿ ತಮ್ಮ ತಪಸ್ಸಿಗೆ ಹೋಗ್ತಾರೆ. ಈ ವೃದ್ಧ ತಂದೆ ತಾಯಿಗಳೇನ್ ಮಾಡ್ತಾರೆ, ತಮ್ಮ ಮನೆಯಿಂದ ಹೊರಟು ಆ ರಾಜನ ಆಸ್ಥಾನಕ್ಕೆ ಬರ್ಲಿಕ್ಕೆ ಹೊರಟಿದ್ದಾಗ ಈ ಕಡೆಯಿಂದ ರಾಜನೆಲ್ಲ ಮೆರವಣಿಗೆ ಮಾಡಿಕೊಂಡು ಅವನ ಸಂಭ್ರಮದಿಂದ ಕರ್ಕೊಂಡು ಬರ್ತಾ ಇದ್ದಾರೆ. ಕರ್ಕೊಂಡ್ ಬಂದಾಗ ಏನಾದ್ರೂ ಮಾಡಿ ದಾರಿಯನ್ನ ಮಾಡಿಕೊಂಡು ರಾಜನ ಬಳಿ ಹೋಗಿ ಏನು ಮಾತಾಡ್ಲಿಲ್ವಂತೆ, ನೇರವಾಗಿ ಸಪ್ತವ್ಯಾಧಾದ ಚಾರಣೇಶು ಮೃಗಾ ಕಾಲಂಜರೇಗಿರು ಅಂತ ಶ್ಲೋಕ ಹೇಳ್ಬಿಟ್ರಂತೆ. ಆ ಶ್ಲೋಕ ಕೇಳಿದ್ದ ತಕ್ಷಣ ರಾಜನಿಗೆ ಮೂರ್ಛೆ ಹೋಯ್ತು. ಯಾಕೆಂದ್ರೆ ಅವನ ಹಿಂದಿನ 7 ಜನ್ಮಗಳ ಸ್ಮರಣೆ ಬಂದ್ಬಿಡ್ತು ಅವನಿಗೆ. ನೋಡಿ, ಈ ಜನ್ಮದಲ್ಲಿ ಅವನಿಗೆ ಹಿಂದಿನ ಜನ್ಮ ಸ್ಮರಣೆ ಇರಲಿಲ್ಲ. ಅವನಿಗೆ ಅಲ್ಲಿ ಹಿಂದಿನ ತನಕ ಹಂಸ ಆಗೋ ತನಕ ಅವನ ಜನ್ಮ ಸ್ಮರಣೆ ಇತ್ತು. ಆದ್ರೆ ರಾಜ ಆದ ತಕ್ಷಣ ಅವನಿಗೆ ಹಿಂದಿನ ಜನ್ಮ ಸ್ಮರಣೆನೇ ಇರಲಿಲ್ಲ. ಈ ಶ್ಲೋಕ ಹೇಳಿದ ತಕ್ಷಣ ಅವನಿಗೆ ಹಿಂದಿನ ಎಲ್ಲಾ ಜನ್ಮಗಳ ಸ್ಮರಣೆ ಬಂತಂತ. ಅವಾಗ ಅವನಿಗೆ ಬಹಳ ಬೇಸರ ಆಯ್ತು. ಅಯ್ಯೋ, ನಾನು ಯಾವ ಸ್ಥಿತಿಯಲ್ಲಿದ್ದೆ, ಈಗೇನೋ ರಾಜ ಆಗಿಬಿಟ್ಟು ನಾನು ಈ ಸಂಸಾರದಲ್ಲಿ ಮುಳುಗಿಬಿಟ್ಟಿದ್ದೇನೆ. ಹಾಗಾಗಿ ಇದು ನನ್ನದಲ್ಲ, ರಾಜ್ಯದಲ್ಲಿ ನಾ ಇರೋದು ನನ್ನ ಜವಾಬ್ದಾರಿ ಅಲ್ಲ, ನಾನು ಇನ್ನ ಮೇಲೆ ನಿರಂತರ ತಪಸ್ಸನ್ನೇ ಮಾಡಬೇಕು ಅಂತ ಅವಳು ಮಾಡಿ ಆಗಬೇಕು ಅಂತಾದ್ರೆ ಇಂಥ ಶ್ಲೋಕ ಕಾರಣ ಆಯ್ತು. ನೋಡಿ, ಎಷ್ಟು ಯಾರ್ಯಾರಿಗೆ ಯಾವ್ದಾದ್ರಿಂದ ಪ್ರಭಾವ ಆಗುತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಟೀಕಾಕೃತ್ಪಾದೆಗೆ ಅಕ್ಷೋಭ್ಯತಿರ್ತಾರೋ ಕಿಂ ಪಶು ಪೂರ್ವದೇಹೆ ಅಂತ ಹೇಳಿದ ತಕ್ಷಣ ಅವರಿಗೆ ಎಲ್ಲ ಸ್ಮರಣೆಗೆ ಬಂದು ಅವರು ಮಹಾ ವ್ಯಾಖ್ಯಾನಕಾರ ಟೀಕಾರಾಯರಂತಾನೆ ಪ್ರಸಿದ್ಧರಾದರು. ಹಾಗಾಗಿ ಯಾರ ಮಾತಿನಿಂದ ಯಾರು ಪ್ರಭಾವಿತರಾಗ್ತಾರೆ, ಯಾವ ರೀತಿಯಾಗಿ ನಾವು ನಮ್ಮ ಜೀವನ ವ್ಯತ್ಯಾಸ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಶ್ಲೋಕ ಹೇಳಿದ ತಕ್ಷಣ ಅವನ ಹಿಂದಿನ ಎಲ್ಲಾ ಜನ್ಮಗಳ ಸ್ಮರಣೆ ಬಂತು. ಅವನಿನ್ನೇನು ನಾನು ಈ ಸಂಸಾರದಿಂದ ಹೊರಡುತ್ತೇನೆ ಅಂತ ಹೇಳಿ ಅವರ ಮಗನಿಗೆ ಪಟ್ಟ ಕಟ್ಟುತ್ತಾನೆ. ಪಟ್ಟ ಕಟ್ಟಿ ವಿಶ್ವಕ್ಸೇನ ಅಂತ ಅವ್ರ ಮಗ, ಅವನಿಗೆ ಮಗನ ಪಟ್ಟ ಕಟ್ಟುತ್ತಾನೆ. ಪಟ್ಟ ಕಟ್ಟಿ ಹೊರಡಬೇಕು ಅಂತ ತೀರ್ಮಾನ ಮಾಡಿದಾಗ ಹೆಂಡತಿ ಬಂದ್ಲಂತೆ, ನಾನು ಬರ್ತೀನಿ ನಿಮ್ ಜೊತೆ ಅಂತ. ಅವಾಗ ಅಯ್ಯೋ, ನೀ ಸಿಟ್ಟು ಮಾಡ್ಕೊಂಡು ಹೋಗಿದ್ದಲ್ಲ, ಸಿಟ್ಟು ಮಾಡ್ಕೊಂಡು ಹೋಗಿದ್ದಿ, ಈಗ ಬರ್ತೀನಿ ಅಂತ ಹೇಳ್ತಿದ್ಯಲ್ಲ, ಯಾಕೆ ಅಂತ ಕೇಳ್ತಾನೆ. ಅವ ಹೇಳ್ತಾಳೆ, ನನಗಷ್ಟು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ, ನಿಮಗೆಲ್ಲಾ ಪ್ರಾಣಿಗಳ ಭಾಷೆ ಅರ್ಥ ಆಗತ್ತೆ, ನಿಮಗೆ ಆ ಪ್ರಾಣಿಗಳ ಭಾಷೆಯನ್ನ ಕೇಳಿ ನಿಮ್ಮ ನಗು ಬಂದಿದ್ದು ಅಂತೆಲ್ಲ ನಂಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಗೊತ್ತಾಗತ್ತೆ, ಆದ್ರೂ ನಾ ಬೇಕಂತ ಕೋಪ ಮಾಡ್ಕೊಂಡೆ ಅಂತ. ಯಾಕೆ ಕೋಪ ಮಾಡ್ಕೊಂಡಿ? ನೀವು ಈ ಸಂಸಾರದಲ್ಲಿ ಮುಳುಗಿ ಸಂಸಾರವನ್ನ ಆನಂದಿಸಿ ಪ್ರಾರಂಭ ಮಾಡಿಬಿಟ್ಟಿದ್ರಿ. ಹಾಗೆ ನಿಮ್ಮನ್ನ ಇದರಿಂದ ಏನಾದ್ರೂ ಮಾಡಿ ವೈರಾಗ್ಯ ತರಿಸಬೇಕು ಅಂತಾನೆ ನಾನು ಈ ರೀತಿಯಾಗಿ ಮಾಡಿದ್ದು, ಗಲಾಟೆ ಮಾಡಿದ್ದು ಅಂತ ಹೇಳ್ತಾರಂತ ನೋಡಿ. ಹಾಗಾಗಿ ಇದು ನಮ್ಮ ಪುರಂದರದಾಸರು ಹೇಳಿದಾಗೆ ಹೆಂಡತಿ ಸಂತತ ಸಾವಿರವಾಗಲಿ ಅಂತ. ಪುರಂದರದಾಸರು ಕೂಡ ಸಂಸಾರದಲ್ಲೇ ಮುಳುಗಿದಾಗ ಅವರ ಹೆಂಡತಿ ಒಂದು ಘಟನೆಯಿಂದ ಅವ್ರನ್ನ ಸಂಪೂರ್ಣ ಬದಲಾಯಿಸಿ ಆ ನವಕೋಟಿ ನಾರಾಯಣ ಎಲ್ಲವನ್ನು ದಾನ ಮಾಡಿ ತಾವು ಹೊರಟು ಬಿಟ್ರು, ದಾಸರಾಗಿ ಹೊರಟು ಬಿಟ್ರು. ಅವಾಗ ಅವ್ರು ಹೇಳಿದ ಹೆಂಡತಿ ಸಂತತಿ ಸಾವಿರವಾಗಲಿ, ಈ ರೀತಿಯಾಗಿ ಇರ್ತಕ್ಕಂತಹ ಹೆಂಡತಿ ಸಂತತಿ ಏನಿದೆಯಲ್ವಾ ಅದು ಇಂಥ 1000 ಆಗ್ಲಿ ಅಂತ ಪುರಂದರದಾಸರು ಹೇಳ್ತಾರೆ. ಹಾಗೆ ಇವಳು ನೋಡಿ ಎಂತಹ ತಪಸ್ವಿನಿಯ ಮಗಳು, ಬೇರೆ ಒಳ್ಳೆಯ ತಪಸ್ವಿಗಳ ಮಗಳು ಇವಳು. ಆಗ ಅವಳು ಹೇಳಿದಂತೆ, ಸಂಸಾರದಲ್ಲಿ ಆಸಕ್ತರಾಗಿ ಬಿಟ್ಟಿದ್ರಿ, ಹಾಗಾಗಿ ಅದನ್ನು ವಿರಕ್ತಿ ಬರೆಸಲಿಕ್ಕೋಸ್ಕರ ನಾನು ನಿಮಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಘಟನೆಯನ್ನ ಮಾಡಬೇಕಾಯ್ತು, ಕ್ಷಮಿಸ್ಬಿಡಿ ನನ್ನ, ನಾನು ನಿಮ್ ಜೊತೆಗೆ ಬರ್ತೇನೆ ಅಂತ ಹೇಳಿದಾಗ ಅವರಿಬ್ಬರೂ ಕೂಡ ತಪಸ್ಸಿಗೆ ಅಂತ ಹೊರಡ್ತಾರೆ. ಅವರಿಬ್ಬರು ದೀರ್ಘಕಾಲದ ತಪಸ್ಸನ್ನು ಮಾಡಿ ಅನಂತರದಲ್ಲಿ ಆ ಬ್ರಹ್ಮದತ್ತ ಎಂಬುವಂತಹ ಆ ರಾಜ ಅವನು ತಪಸ್ಸನ್ನು ಮಾಡಿ ತನ್ನ ಉತ್ತಮ ಸದ್ಗತಿಯನ್ನು ಪಡಿತಾನೆ ಅಂತ ಹರಿವಂಶ ಪುರಾಣ ಇಷ್ಟು ಅತ್ಯದ್ಭುತವಾಗಿರ್ತಕ್ಕಂಥ ಈ ಘಟನಾವಳಿಗಳನ್ನು ಹೇಳುತ್ತೆ. ಅದೇ ರೀತಿಯಾಗಿ ಆ 4 ಜನರು ಕೂಡ ಯೋಗಿಗಳಾಗಿ ಹುಟ್ಟಿದವರು ಕೂಡ ಸಾಧನೆ ಮಾಡಿ ತಾವು ಪರಮಾತ್ಮನ ಲೋಕಕ್ಕೆ ಮೋಕ್ಷವನ್ನು ಪಡಿತಾರೆ ಅಂತ ಹರಿವಂಶ ನಿರೂಪಿಸ್ತಾ ಹೇಳುತ್ತೆ. ನೋಡಿ, ಪಿತೃಯಜ್ಞ ಅಂತ ಏನಿದೆ, ಈ ಪಿತೃಯಜ್ಞಕ್ಕೆ ಇಷ್ಟು ಮಹತ್ವ. ಹಾಗಾಗಿ ಶ್ರಾದ್ದ ಅದೆಲ್ಲವನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕು. ಶ್ರಾದ್ದ ಮಂತ್ರಗಳು ಅಂತಂದ್ರೆ ಗಂಭೀರವಾಗಿ ಪರಿಗಣಿಸಬೇಕು. ಶ್ರಾದ್ದ ಅನ್ನೋದು ಚಿರಪಿತೃಗಳು ಯಾರಿದ್ದಾರೆ ಅವರ ತೃಪ್ತಿಗೆ ಕಾರಣವಾಗೋದು, ಅವರ ಅನುಗ್ರಹ ನಮ್ಮ ಮೇಲಾದ್ರೆ ನಮ್ಮ ಜೀವನದಲ್ಲಿ ಪರಮಾತ್ಮನ ಭಕ್ತಿ ಬರ್ಲಿಕ್ಕೆ ಸಾಧ್ಯ ಆಗತ್ತೆ, ಪರಮಾತ್ಮನ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಆಗತ್ತೆ.
ಅದಕ್ಕೆ ತಕ್ಕಂತಹ ಸಂಪತ್ತು ಎಲ್ಲವೂ ಕೂಡ ನಮಗೆ ಆ ಪಿತೃಗಳ ಮೂಲಕವೇ ಬರೋದು. ಹಾಗಾಗಿ ಪಿತೃಗಳನ್ನ ಆರಾಧಿಸಲೇಬೇಕು ಅಂತ ಹೇಳ್ತಾರೆ. ಪಿತೃಗಳನ್ನ ಹೇಗೆ ಆರಾಧಿಸಬೇಕು? ಶ್ರಾದ್ದವನ್ನ ಮಾಡಬೇಕು. ಶ್ರಾದ್ದವನ್ನ ಮಾಡಬೇಕಾದ್ರೆ ನಾವು ಆ ಪಿಂಡ ಪ್ರದಾನ ಮಾಡಬೇಕಾದ್ರೆ ಮಾತ್ರ ನಮ್ಮ ಪಿತೃ ಪಿತಾಮಹ ಪ್ರಪಿತಾಮಹರ ಗೋತ್ರ ಹೆಸರನ್ನು ಹೇಳಿ ಮಾಡ್ತೀವಲ್ಲ, ಅದೇಗೆ ಚಿರಪಿತೃಗಳಿಗೆ ತಲುಪುತ್ತೆ ಅಂದ್ರೆ ಅವ್ರ ಹೆಸರು ಹೇಳಿ ಮಾಡ್ಬೇಕು. ಯಾಕೆ ಅಂತಂದ್ರೆ ಚಿರಪಿತೃಗಳು ತಾವು ಅದನ್ನು ಸ್ವೀಕರಿಸ್ತಾರಂತೆ. ಹೇಗ್ ಸ್ವೀಕರಿಸ್ತಾರೆ ಅಂತಂದ್ರೆ, ಈ ಚಂದ್ರ ಮಂಡಲ ಏನಿದೆಯಲ್ಲ ಅದಕ್ಕಿಂತ ಮೇಲೆ ಅವರ ಲೋಕಗಳಿದೆ. ಸನಾತನ ಮುಂತಾಂತ ಲೋಕಗಳೆಲ್ಲ ಹೇಳದ್ನಲ್ವ ಹಿಂದೆ, ಆ ಲೋಕಗಳೆಲ್ಲ ಚಂದ್ರಮಂಡಲ ಮೇಲಿರೋದು. ಅಲ್ಲಿ ಆ ಚಂದ್ರಮಂಡಲ ಮೇಲಿರ್ತಕ್ಕಂತಹ ಆ ಪಿತೃ ದೇವತೆಗಳು ಅಂದ್ರೆ ಈ ಚಿರಪಿತೃಗಳು, ಅವರು ನಾವು ಕೊಟ್ಟಿರ್ತಕ್ಕಂಥ ಶ್ರಾದ್ದವನ್ನೇನಿದೆ ಅಲ್ವಾ ಅದನ್ನ ಚಂದ್ರಿಕಾ ಅಥವಾ ಜ್ಯೋತ್ಸ್ನ, ಚಂದ್ರನ ಕಿರಣಗಳೇನಿದೆಯಲ್ಲ ಕಿರಣ ಮೂಲಕ ಸ್ವೀಕರಿಸ್ತಾರೆ. ಅದೆಲ್ಲ ಇದರಲ್ಲಿ ಚಂದ್ರನ ಆ ಕಿರಣ ಮೂಲಕ ಸ್ವೀಕರಿಸ್ತಾರೆ. ಹಾಗಾಗಿ ಆ ಜ್ಯೋತ್ಸ್ನ ಅಂತ ಕರಿತೀವಿ. ಆ ಚಂದ್ರನ ಕಿರಣಕ್ಕೆ ಜ್ಯೋತ್ಸ್ನ ಅಂತ ಕರಿತೀವಿ. ಆ ಚಂದ್ರನ ಕಿರಣಗಳ ಮೂಲಕ ಅದನ್ನ ಅವರು ಸ್ವೀಕರಿಸ್ತಾರಂತೆ. ಹಾಗಾಗಿ ಆ ಚಂದ್ರನ ಕಿರಣಗಳ ಮೂಲಕ ಸ್ವೀಕರಿಸ್ತಾರ. ಅದ್ರಿಂದಲೇನೆ ಆ ಚಂದ್ರ ಇದಕ್ಕೆ ನಮಗೆ ತುಂಬಾ ಅನುಕೂಲ ಮಾಡಿಕೊಡ್ತಾನೆ. ಅದ್ರಿಂದಲೇನೆ ಚಂದ್ರನಿಗೂ ಕೂಡ ಸೋಮಾಯ ಪಿತೃಮತೆ ಸ್ವಧಾ ಅಂತ ಹೇಳಿ ಅವನು ಕೂಡ ಒಂದು ಆಹುತಿಯನ್ನು ಕೊಡ್ಲಿಕ್ಕಿದೆ ಶ್ರಾದ್ದದಲ್ಲಿ. ಅದೇ ರೀತಿಯಾಗಿ ನಾವು ಆ ಚಂದ್ರನ ಆಕಾರದಲ್ಲಿ ಪಿಂಡವನ್ನ ಮಾಡಬೇಕು ಅಂತ ಹೇಳ್ತಾರೆ. ಚಂದ್ರನ ಆಕಾರದಲ್ಲಿ ಪಿಂಡವನ್ನು ಮಾಡಬೇಕು. ಯಾಕೆಂದ್ರೆ ಇದೆಲ್ಲ ಚಂದ್ರನ ಕಿರಣ ಮೂಲಕ ಆ ಪಿತೃಗಳು ನಾವು ಕೊಟ್ಟಿರ್ತಕ್ಕಂತಹ ಇದನ್ನ ಪಿಂಡವನ್ನ ಸ್ವೀಕಾರ ಮಾಡಿ ನಮ್ಮ ಪಿತೃಗಳಿಗೆ ಅನುಗ್ರಹವನ್ನು ಮಾಡುತ್ತಾರೆ. ನಮ್ಮ ಪಿತೃಗಳಿಗೆ ನಾವು ಸರಿಯಾದ ರೀತಿಯಲ್ಲಿ ಅದನ್ನ ಸಮರ್ಪಣೆ ಮಾಡಿದರೆ ಅಥವಾ ಅವರಿಗೆ ಅನುಕೂಲ ಆಗುವಂತ ಕೆಲಸವನ್ನು ಮಾಡಿದರೆ, ಆ ಪಿತೃದೇವತೆಗಳು ತೃಪ್ತಿ ಆಗುವಂತ ಕೆಲಸ ಮಾಡಿದರೆ, ಅದರಿಂದ ನಮ್ಮ ಜೀವನದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಬಾಧೆಗಳು ಬರೋದಿಲ್ಲ. ಪರಮಾತ್ಮನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ ಅಂತ ಈ ರೀತಿಯಾಗಿ ಈ ಪಿತೃಯಜ್ಞ ಅನ್ನೋದು ಬಹಳ ಮುಖ್ಯ. ನಮ್ಮ ಹಿರಿಯರು ಅದಕ್ಕೋಸ್ಕರ ಹೇಳ್ತಾ ಇದ್ರು, ಪಂಚಯಜ್ಞಗಳನ್ನ ಮಾಡಬೇಕು. ಒಬ್ಬ ವ್ಯಕ್ತಿ ಎಲ್ಲಾ ಕಡೆ ಸಾಮಾನ್ಯವಾಗಿ ಇದು ಹೇಳ್ತಾರೆ, ಪಂಚಯಜ್ಞಗಳನ್ನ ಮಾಡಬೇಕು. ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ ಅಂತ 5 ಯಜ್ಞಗಳನ್ನ ನಾವು ಮಾಡಲೇಬೇಕು ಅಂತ ಹೇಳ್ತಾರೆ. ಅದು ಯಾಕೆ ಮಾಡಬೇಕು? ದೇವಯಜ್ಞ ಮಾಡಬೇಕು. ಅದು ದೇವತೆಗಳ ಅನುಗ್ರಹದಿಂದಲೇ ನಾವೆಲ್ಲರೂ ಕೂಡ ಇವತ್ತು ಜೀವಂತವಾಗಿರೋದು. ನಮ್ಮ ತತ್ವಾಭಿಮಾನಿ ದೇವತೆಗಳು ಯಾರಿದ್ದಾರೆ, ನಮ್ಮ ಎಲ್ಲ ಒಂದೊಂದು ಅಂಗಗಳಲ್ಲಿ ಒಬ್ಬೊಬ್ಬರು ದೇವರಿದ್ದು ನಮ್ಮ ಇದನ್ನೆಲ್ಲವನ್ನು ಕೂಡ ನಿರ್ವಹಿಸ್ತಾರೆ ಪ್ರತಿನಿತ್ಯವೂ ಕೂಡ. ನಮ್ಮ ಕಣ್ಣಿನಲ್ಲಿ ಸೂರ್ಯಚಂದ್ರರಿದ್ದಾರೆ, ನಾಸಿಕಾದಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ, ನಾಲಿಗೆಯಲ್ಲಿ ವರುಣದೇವರಿದ್ದಾರೆ, ಮುಖದಲ್ಲಿ ಅಗ್ನಿ ಇದ್ದಾರೆ. ಈ ರೀತಿಯಾಗಿ ಒಂದೊಂದು ಅವಯವಗಳಲ್ಲಿ ಒಂದೊಂದು ದೇವತೆಗಳಿದ್ದು ನಮ್ಮನ್ನು ನಡೆಸ್ತಾ ಇದ್ದಾರೆ. ಇವತ್ತೇನ್ ನಡೆಸ್ತಾ ಇದ್ದೀವೋ ಅವರಿಗೆ ನಡೆಸ್ತಾ ಇದ್ದಾರಲ್ವಾ. ನಮ್ಮ ಶ್ರದ್ಧೆಯನ್ನು ನಾವು ಸಮರ್ಪಣೆ ಮಾಡ್ಬೇಕಲ್ವಾ. ಹಾಗಾಗಿ ದೇವಯಜ್ಞವನ್ನು ಮಾಡಬೇಕು. ಪಿತೃಗಳು, ಆ ಪಿತೃ ದೇವತೆಗಳ ಅನುಗ್ರಹದಿಂದ ನಾವು ಇವತ್ತು ಬಂದಿರೋದು. ಇಷ್ಟೆಲ್ಲ ಕಥೆಯನ್ನು ಕೇಳಿದ್ವಿ ನಾವು. ಹಾಗೆ ಆ ಪಿತೃ ದೇವತೆಗಳು, ಅದೇ ರೀತಿಯಾಗಿ ನಮ್ಮ ಪಿತೃಗಳು ಕೂಡ ಅವರ ಒಂದು ಗೋತ್ರದಲ್ಲಿ ನಾವು ಬಂದಿದ್ದೇವೆ ಇವತ್ತು. ಹಾಗಾಗಿ ಅವರು ನಮ್ಮ ಇಲ್ಲಿ ಇರ್ಲಿಕ್ಕೆ ಅವರೇ ಕಾರಣ. ಹಾಗಾಗಿ ಅವರಿಗೂ ನಮ್ಮ ಕಡೆಯಿಂದಾಗಿ ಶ್ರದ್ಧೆ ಸಮರ್ಪಣೆ ಆಗಬೇಕು. ಅವರಿಗೂ ಉಚಿತವಾಗಿರ್ತಕ್ಕಂತಹ ಆದರ ನಾವು ಮಾಡಬೇಕು. ಅದಕ್ಕೋಸ್ಕರವಾಗಿ ಶಾಸ್ತ್ರ ವಿಧಾನ ಮಾಡಿದಂತೆ ಶ್ರಾದ್ದವನ್ನ ಮಾಡಬೇಕು. ಆಮೇಲೆ ಬ್ರಹ್ಮಯಜ್ಞ ಅಥವಾ ಋಷಿಯಜ್ಞ ಅಂದ್ರೆ ಏನು? ವೇದಗಳು ಅನಾದಿ ಕಾಲದಿಂದಲೂ ಕೂಡ ಬಂದಿದೆ. ಇವತ್ತು ನಮಗೇನು ಜ್ಞಾನ, ದೇವರ ಬಗ್ಗೆ ಜ್ಞಾನ ಹೇಗ್ ಬರುತ್ತೆ? ವೇದಗಳಿಂದ ಬರುತ್ತೆ, ಪುರಾಣಗಳಿಂದ ಬರುತ್ತೆ, ಭಾಗವತದಿಂದ ಬರುತ್ತೆ. ಇದನ್ನೆಲ್ಲ ಅನಾದಿ ಕಾಲದಿಂದ ಉಳಿಸ್ಕೊಂಡು ಬಂದವರು ಯಾರು? ನಮ್ಮ ಋಷಿಗಳು. ನೋಡಿ, ಎಷ್ಟು ಒಂದೆರಡು ಫೋನ್ ನಂಬರ್ನೇ ನೆನ್ಪಿಟ್ಕೊಳ್ಳಿಕ್ಕೆ ನಾವ್ ಇವತ್ತು ಎಷ್ಟು ಒದ್ದಾಡ್ತೀವಿ ಅಲ್ವಾ. ಅಟ್ಲೀಸ್ಟ್ ನಮ್ಮ ಹಿಂದಿನ ಕಾಲದವ್ರು ಎಲ್ಲ ಫೋನ್ ನಂಬರ್ ಬಾಯಲ್ಲಿ ಇರ್ತಾ ಇತ್ತು. ಇವತ್ತು ಮೊಬೈಲ್ ಬಂದ ಮೇಲೆ ನಮ್ಗೆ ಯಾರಿಗೂ ಫೋನ್ ನಂಬರೇ ಬಾಯಲ್ಲಿಲ್ಲ. ಆದ್ರೆ ಋಗ್ವೇದದಲ್ಲಿ 10,000 ಮಂತ್ರಗಳಿದೆ. ಯಜುರ್ವೇದದಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಮಂತ್ರಗಳಷ್ಟೇ ಅಲ್ಲ, ಗದ್ಯವೂ ಇದೆ. ಸಾಮವೇದ ಅಷ್ಟು ದೊಡ್ಡ ಒಂದು 1000 ಶಾಖೆ ಸಾಮ. ಅಥರ್ವವೇದ, ಇದೆಲ್ಲ ಈ ವೇದಗಳೆಲ್ಲ ಕೂಡ ಹೇಗ್ ಬಂದಿದೆ? ಯಾರಾದ್ರೂ ಬರೆದಿಟ್ಕೊಂಡು ಬಂದಿದಾರ ಅಂದ್ರೆ ಬರೆದಿಡೋ ಪದ್ಧತಿ ನಮ್ಮಲ್ಲಿ ಇರ್ಲಿಲ್ಲ. ತಥಾ ಲಿಖಿತ ಪಾಠಕ, ಅಧಮರಲ್ಲಿ ಪರಿಗಣನೆ ಮಾಡ್ತಾರೆ. ಹಿಂಗ್ ಪುಸ್ತಕನ ಓದಿ ಹಿಂಗ್ ಹೇಳೋರು ಇದಾರಲ್ಲ, ಅವರೆಲ್ಲ ಅಧಮರು ಅಂತ. ನಮ್ಮಲ್ಲಿ ಏನಿದ್ರು ಮುಖದಿಂದ ಹೇಳ್ತಾ ಇರ್ಬೇಕು, ಬಾಹರ್ಟಿರ್ಬೇಕು ಎಲ್ಲವೂ ಕೂಡ. ಅದು ನಮ್ಮ ಪರಂಪರೆ. ಹಾಗಾಗಿ ಅವರು ತಮ್ಮ ಶಿಷ್ಯರಿಗೆ ಈಗ ಶಿಷ್ಯ ಪ್ರಶಿಷ್ಯ ಪರಂಪರೆ ಬೆಳೆದು ಅಲ್ಲಿಂದ ಹಿಡಿದು ಇಲ್ಲಿ ತನಕ ಬರೀ ಋಗ್ವೇದ ತಗೊಂಡ್ರೇನೆ, ಅದರಲ್ಲೂ ಒಂದು ಶಾಖೆ ತಗೊಂಡ್ರೇನೆ
ಋಗ್ವೇದದ ಒಂದು ಶಾಖೆ 10,000 ಮಂತ್ರಗಳು ಇವತ್ತು ನಮ್ಮ ಉಳಿದಿದೆ ಅಂತಂದ್ರೆ ಲೆಕ್ಕ ಹಾಕಿ ಎಷ್ಟು ನಮ್ಮ ಮೇಲೆ ಅನುಗ್ರಹ ಇದೆ ಅವರು. ಜಗತ್ತಲ್ಲಿ 200 ವರ್ಷದ 300 ವರ್ಷ ಹಿಂದೆ ಇರತಕ್ಕಂತಹ ಪುಸ್ತಕಗಳೇ ಇವತ್ತು ನಮ್ಗೆ ಸಿಗೋದಿಲ್ಲ, ಎಷ್ಟು ಹುಡುಕಿದ್ರು ಕೂಡ. ವಸ್ತುಗಳು ಸಿಗೋದಿಲ್ಲ, ಜಾಗೆಗಳು ಸಿಗೋದಿಲ್ಲ, ದೇವಸ್ಥಾನಗಳು ಸಿಗೋದಿಲ್ಲ. ಆದ್ರೆ ಆ ವೇದ ಮಾತ್ರ ಅಲ್ಲಿಂದ ಇಲ್ಲಿ ತನಕ ಋಷಿಗಳು ನಮಗೋಸ್ಕರ ಆ ಜ್ಞಾನ ಪರಂಪರೆಯನ್ನ, ಜ್ಞಾನ ರಾಶಿಯನ್ನು ತಂದು ಕೊಟ್ಟಿದ್ದಾರಲ್ವಾ. ನಾವು ಅವ್ರಿಗೇನ್ ಮಾಡ್ಬೇಕು ಅಂತಂದ್ರೆ ವೇದ ಹೇಳುತ್ತೆ ಬ್ರಹ್ಮಯಜ್ಞ ಮಾಡ್ಬೇಕು. ಬ್ರಹ್ಮಯಜ್ಞ ಮಾಡೋದೊಂದು ಅರ್ಥ ಏನು, ಅವ್ರೇನ್ ಕೊಟ್ಟೋಗಿದಾರಲ್ಲ ಅದನ್ನ ಓದು ಸ್ವಲ್ಪ ಅಂತ. ಹಾಗಾಗಿ ಏನು ಬೇರೆ ಏನು ಮಾಡಬೇಡ. ಬ್ರಹ್ಮಯಜ್ಞ ಅಂದ್ರೆ ಅವರಿಗೆ ಒಂದು ತರ್ಪಣವನ್ನು ಕೊಡು, ಪ್ರತಿನಿತ್ಯವೂ ಕೂಡ ಋಷಿ ತರ್ಪಣ, ದೇವ ತರ್ಪಣ ಅಂತೇಳಿ ಅವರಿಗೆ ತರ್ಪಣವನ್ನು ಕೊಡು. ಅದೇ ರೀತಿಯಾಗಿ ಅವರು ಕೊಟ್ಟಿರತಕ್ಕಂತಹ ಈ ಜ್ಞಾನ ಪರಂಪರೆಯನ್ನ ನೀನು ಕೂಡ ಮುಂದುವರಿಸು. ಅಂದ್ರೆ ನೀನು ಕೂಡ ಅಧ್ಯಯನ ಮಾಡು, ನೀನು ಕೂಡ ಅದರ ಶ್ರವಣ ಮಾಡು, ನೀನು ಕೂಡ ಅದನ್ನೆಲ್ಲ ತಿಳ್ಕೊಳ್ಳಿ ಪ್ರಯತ್ನ ಮಾಡು. ಇದೇ ಅವರಿಗೆ ನೀರು ಸಲ್ಲಿಸ್ತಕ್ಕಂಥ ಗೌರವ. ಇದನ್ನೇ ಬ್ರಹ್ಮಯಜ್ಞ ಅಂತ ಕರೀತಾರೆ. ಆಮೇಲೆ ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಮನುಷ್ಯ ಯಜ್ಞ, ಭೂತಯಜ್ಞ ಅಂತ. ಭೂತಯಜ್ಞ ಅಂದ್ರೆ ಎಲ್ಲಾ ಪ್ರಾಣಿಗಳಿಗೂ ಕೂಡ ನಾವು ಪ್ರತಿನಿತ್ಯವೂ ಕೂಡ ಆಹಾರವನ್ನು ಹಾಕಬೇಕು ಅಂತ ಹೇಳ್ತಾರೆ. ಮನುಷ್ಯ ಯಜ್ಞ, ಮನುಷ್ಯರು ಯಾರಿದ್ದಾರೆ ಸದ್ಬ್ರಾಹ್ಮಣರು, ಅವರಿಗೂ ಕೂಡ ನಾವು ಪ್ರತಿನಿತ್ಯವೂ ಕೂಡ ಆಹಾರವನ್ನು ಕೊಡಬೇಕು, ಅವರಿಗೆ ಅನುಕೂಲವನ್ನು ಮಾಡಬೇಕು ಅಂತ ಅನ್ನೋದು. ಈ ರೀತಿಯ ಪಂಚಯಜ್ಞಗಳನ್ನ ಮಾಡಬೇಕು. ಅದರಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಪಿತೃಯಜ್ಞ. ಅದನ್ನ ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಬಾರದು ಅಂತ ಎಚ್ಚರ ಕೊಡ್ಲಿಕ್ಕೋಸ್ಕರವಾಗಿ ಈ ಸಪ್ತವ್ಯಾಧ ದಶಾರಣೇಶು ಮೃಗ ಕಾಲಂಜರಿಗಿರೋ ಈ ಶ್ಲೋಕವನ್ನು ಹೇಳಲೇಬೇಕಂತ ಶ್ರಾದ್ದ ಸಮಯದಲ್ಲಿ. ಆ ಶ್ರಾದ್ದ ಸಮಯದಲ್ಲಿ ಈ ಶ್ಲೋಕವನ್ನು ಹೇಳಲೇಬೇಕು. ಹೇಳಿದಾಗ ಈ ಎಲ್ಲ ಕೂಡ ನೆನಪಾಗಿ ನಮಗೆ ಶ್ರಾದ್ದದಲ್ಲಿ ಮಹತ್ವ ಹೆಚ್ಚಾಗತ್ತೆ ಅಂತ ವಿಧಾನ ಮಾಡ್ತಾರೆ, ಶ್ರಾದ್ದ ಕಲ್ಪದಲ್ಲಿ ವಿಧಾನ ಮಾಡ್ತಾರೆ. ಹಾಗಾಗಿ ಅಂತಹ ಅತ್ಯುತ್ತಮವಾದಂತಹ ಸಪ್ತವ್ಯಾಧದ ಕಥೆಯನ್ನ ಆ ಹರಿವಂಶದಲ್ಲಿ ಕೇಳ್ತೇವೆ. ಈ ಕೇಳಿದಾಗ ಈ ಚಂದ್ರನಿಗೂ ಪಿತೃಗಳಿಗೂ ಸಂಬಂಧ ಗೊತ್ತಾಯ್ತು. ಚಂದ್ರನ ಲೋಕದ ಮೇಲೆ ಪಿತೃಗಳ ಲೋಕ ಇದೆ. ಅಲ್ಲಿ ಆ ಚಂದ್ರ ಮತ್ತು ಚಂದ್ರನ ಕಿರಣದ ಮೂಲಕ ಪಿತೃಗಳೆಲ್ಲ ತಗೊಳ್ತಾರೆ ಅಂತೆಲ್ಲ ಗೊತ್ತಾದಾಗ ಈ ಚಂದ್ರ ಇವನ ಉತ್ಪತ್ತಿ ಹೇಗೆ ಅಂತ ಸಹಜವಾಗಿ ಜಿಜ್ಞಾಸೆ ಬರುತ್ತೆ. ಚಂದ್ರ ಹೇಗೆ ಮೇಲೆ ಬಂದು, ಚಂದ್ರನ ಉತ್ಪತ್ತಿ ಹೇಗಾಯ್ತು ಅಂತೆಲ್ಲ ಜಿಜ್ಞಾಸೆ ಬಂದಾಗ ಅಲ್ಲಿ ಪುನಃ ಭೀಷ್ಮ ಯುಧಿಷ್ಠರನ ಸಂವಾದದಲ್ಲಿ ಮಾರ್ಕಾಂಡೇಯ ಮಹರ್ಷಿಗಳು ಮತ್ತೆ ಪ್ರಶ್ನೆ ಕೇಳ್ತಾರಂತೆ ಸನತ್ ಕುಮಾರರಿಗೆ. ಚಂದ್ರನ ಭೀಷ್ಮಾಚಾರ್ಯರು ಮಾರ್ಕಾಂಡೇಯರಿಗೆ ಕೇಳ್ತಾರಂತೆ, ಚಂದ್ರ ಸೋಮ ಇವನ ಉತ್ಪತ್ತಿ ಹೇಗಾಯ್ತು ಅಂತ ಪ್ರಶ್ನೆ ಮಾಡತ್ತಂತೆ. ಆಗ ಅವ್ರು ಹೇಳ್ತಾರೆ, ಈ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ಮಾನಸ ಪುತ್ರರು, ಮರೀಚಿ, ಅತ್ರಿ ಮುಂತಾಂತ ಅನೇಕ ಮಾನಸ ಪುತ್ರರು. ಈ ಮರೀಚಿಯ ಮಗನೇ ಕಶ್ಯಪ, ಆ ಕಶ್ಯಪನ ಮಗ ಸೂರ್ಯನಿಂದ ಸೂರ್ಯವಂಶ ಬೆಳಗ್ತಾ ಬಂತು. ಅದನ್ನೆಲ್ಲ ಕಥೆಯನ್ನು ನಾವು ನೋಡಿದ್ವಿ. ಈ ಕಡೆ ಇನ್ನೊಂದಿದೆ, ಅತ್ರಿ ಮಹರ್ಷಿಗಳು. ಆ ಅತ್ರಿ ಮಹರ್ಷಿಗಳ ಮಗ ಚಂದ್ರ. ಅದೇನೋದು, ಅತ್ರಿ ಮಹರ್ಷಿಗಳು ಮಹಾಜ್ಞಾನಿಗಳು. ಅತ್ರಿ ಅಂತಂದ್ರೆ ತ್ರಿ ಅಂದ್ರೆ 3, ಯಾವುದು ಕಾಮ, ಕ್ರೋಧ, ಲೋಭ. ಈ 3 ಕೂಡ ಬಿಟ್ಟವರು ಅಂತ ಅರ್ಥ. ಕಾಮವಿಲ್ಲ, ಕ್ರೋಧವಿಲ್ಲ, ಲೋಭವಿಲ್ಲ, 3 ಬಿಟ್ಬಿಟ್ರೆ ಆಗೋಯ್ತು. ವಾಸ್ತವಿಕವಾಗಿ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸರಿಯಾಗಿರ್ತದೆ ಅಂತ. ಯಾಕಂದ್ರೆ ಪರಮಾತ್ಮ ಹೇಳ್ತಾನೆ, ಕಾಮ, ಕ್ರೋಧ ಕಥಾ ಲೋಭ ತಸ್ಮಾದೇತತ್ ತ್ರಯಂ ತ್ಯಜೇ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ. 3 ನರಕಕ್ಕೆ 3 ಬಾಗಿಲಿದೆ ಅಂತ ಗೀತೆಯಲ್ಲಿ ಕೃಷ್ಣ ಹೇಳೋದು. ನರಕಕ್ಕೆ 3 ಬಾಗಿಲಿದೆ ಅಂತ. ಯಾವ್ದಂದ್ರೆ ಕಾಮ, ಕ್ರೋಧ, ಲೋಭ. ಈ 3 ಬಾಗಿಲಲ್ಲಿ ಯಾವ ಬಾಗಿಲಲ್ಲಿ ಬೇಕಿದ್ರೆ ಎಂಟ್ರಿ ಆಗ್ಬಹುದು ಅಂತ. ಅಂದ್ರೆ ಅದನ್ನ 3 ಬಾಗಿಲು, 3 ಇದ್ಬಿಟ್ರೆ ನಮ್ಮಲ್ಲಿ ನರಕ ಹೋಗ್ಲಿಕ್ಕೆ ಆಗುತ್ತೆ ಅಂತ, ನರಕಕ್ಕೆ ಹೋಗೋದು ಗ್ಯಾರಂಟಿ ಅಂತ. ಹಾಗೆ ಅದನ್ನು ಬಿಡಿ ಅಂತ ಅತ್ರಿ ಮಹರ್ಷಿಗಳು ಅದನ್ನು ಬಿಟ್ಟವರು, ಮಹಾ ತಪಸ್ವಿಗಳು. ಅತ್ರಿ ಮಹರ್ಷಿಗಳಿಗೆ ತಪಸ್ಸನ್ನು ಮಾಡ್ತಾ ಇದ್ದಾರೆ, ಒಂದು ಅತ್ಯುತ್ತಮವಾದಂತಹ ತಪಸ್ಸನ್ನು ಮಾಡ್ತಾ ಇದ್ದಾರೆ. ತಪಸ್ಸನ್ನು ಮಾಡಿದ ಮೇಲೆ ಆ ತಪಸ್ಸಿನಿಂದಾಗಿ ಕಣ್ಣೀರು ಬರ್ತದೆ. ಆ ಕಣ್ಣೀರನ್ನ ಕಣ್ಣೀರು ಎಂತಹ ಶಕ್ತಿ ಸಾಮರ್ಥ್ಯ ಅಂತಂದ್ರೆ, ಆ ಕಣ್ಣೀರಿನ ಪ್ರಭಾವದಿಂದಲೇನೆ ಒಂದು ಮಗುವಿನ ಜನ್ಮ ಆಗತ್ತೆ. ಅವನೇ ಚಂದ್ರ. ಚಂದ್ರ ಅಂದ್ರೆ ಎಲ್ಲರೂ ಕೂಡ ನೀವು ಏನ್ ತಿಳ್ಕೊ, ಚಂದ್ರ ಅಂದ್ರೆ ಚಂದ್ರ ಬಿಳಿಯಾಗಿರ್ತಕ್ಕಂಥ ಮಂಡಲ ಇದೆಯಲ್ವಾ, ಆ ಮಂಡಲವನ್ನ ಚಂದ್ರ ಮಂಡಲ ಅಷ್ಟೇ. ಆ ಚಂದ್ರ ಮಂಡಲಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಒಬ್ಬ ದೇವತೆ ಇರ್ತಾನೆ. ಆ ದೇವತೆ ಅಲ್ಲಿ ಇರ್ತಾನಾದ್ರಿಂದಾಗ ಅದಕ್ಕೆ ಚಂದ್ರ ಅಂತ ಹೆಸರು ಬರುತ್ತೆ. ಚಂದ್ರ ಮಂಡಲವನ್ನ ಚಂದ್ರ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಅದರ ಆ ಚಂದ್ರ ಮಂಡಲಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ ಚಂದ್ರ. ಹಾಗಾಗಿ ಅದನ್ನು ಮಂಡಲವನ್ನು ಚಂದ್ರ ಅಂತ ಕರಿತೀವಿ. ಹಾಗಾಗಿ ಅದು ಭೌತಿಕವಾದಂತಹ ಪದಾರ್ಥದಲ್ಲಿ ಒಳಗಡೆ ದೇವತೆ ಇರ್ತಾನೆ ಒಬ್ಬ. ಆ ಚಂದ್ರ ಬರ್ತಾನಂತೆ, ಬಹಳ ರೂಪವಂತ ಚಂದ್ರ, ಒಳ್ಳೆಯ ಶಕ್ತಿ ಸಾಮರ್ಥ್ಯ ಹೊಂದಿರತಕ್ಕಂಥವನು, ತುಂಬಾ ರೂಪವಂತ, ಅನೇಕ ವಿಧವಾದ ಯಜ್ಞಗಳನ್ನೆಲ್ಲ ಮಾಡಿ ತುಂಬಾ ಸಾಧನೆಯನ್ನು ಮಾಡ್ತಾನಂತೆ.
ತುಂಬಾ ಸಾಧನೆ ಮಾಡಿದಾಗ ಒಂದು ದಿನ ಅವನಿಗೆ ಸಾಧನೆ ಮಾಡಿ 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 ಎಲ್ಲ ಎಂತ ಸಾಧನೆ ಮಾಡ್ತಿದ್ದಾನಪ್ಪ, ಎಂತ ಯಾಜ್ಞಯಾಗಾದಿಗಳನ್ನ ಮಾಡ್ತಿದ್ದಾನೆ ಅಂತೆಲ್ಲ ಹೇಳ್ಕೊಂಡುವಾಗ ಇದೆಲ್ಲ ಮಾಡಿದಾಗ ಏನಾಗಬೇಕು, ಇನ್ನು ವಿನಮ್ರರಾಗ್ಬೇಕು, ಇನ್ನು ವಿನೀತರಾಗಬೇಕು. ಏನಾಯ್ತು, ಇವನು ವಿನೀತನಾಗುವ ಬದ್ಲಿ ದುರ್ವಿನೀತನಾಗ್ಬಿಟ್ಟ. ಅಹಂಕಾರ ಬರ್ಲಿಕ್ಕೆ ಪ್ರಾರಂಭ ಆಗೋಯ್ತು. ನಮ್ಮಲ್ಲೂ ಕೆಲವೊಂದ್ಸಲಿ ಆ ಭಾವ ಬರುತ್ತೆ. ಎಷ್ಟೋ ಸರಿ ನಾವು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಇದ್ದ ಹಾಗೆ ಅದು ಹೆಚ್ಚು ನಾವು ವಿನೀತರಾಗೋ ಬದ್ಲಿ ನಮ್ಗೆ ಅಹಂಕಾರ ಬರ್ಲಿಕ್ಕೆ ಪ್ರಾರಂಭ, ಗೊತ್ತಿಲ್ದೇನೆ ಅಹಂಕಾರ ಬರ್ಲಿಕ್ಕೆ ಪ್ರಾರಂಭ ಆಗ್ಬಿಡುತ್ತೆ. ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ ಅಂತೆಲ್ಲ ಅಹಂಕಾರ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಅದು ಬರ್ಲಿಕ್ಕೆ ಪ್ರಾರಂಭ ಆಗಿದೆ ಅಂತ ಗೊತ್ತಾದ ತಕ್ಷಣ ನಾವು ಕಂಟ್ರೋಲ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲ ಅಂತಾದ್ರೆ ಏನಾಗುತ್ತೆ, ನಮ್ದು ಕೆಟ್ಟ ಕೆಲಸ ಮಾಡಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅದರಿಂದಲೇ. ಆಗ ಮಾಡಿದ ಪುಣ್ಯವೆಲ್ಲ ಅಲ್ಲಿ ವ್ಯರ್ಥ ಆಗಿಬಿಡುತ್ತೆ. ಹಾಗಾಗಬಾರ್ದು. ಚಂದ್ರನಿಗೆ ಹಾಗೆ ಆಯ್ತು. ಒಳ್ಳೆ ಸಾಧನೆಯನ್ನು ಮಾಡ್ತಾ ಇದ್ದವನಿಗೆ ಎಲ್ಲ ಹೊಗಳ್ತಾ ಇದ್ರು, ಅಹಂಕಾರ ಬಂದ್ಬಿಡ್ತು. ಅಹಂಕಾರದಿಂದ ಏನ್ ಮಾಡಿಬಿಟ್ಟ, ದೇವಗುರುಗಳಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರ್ಯರ ಪತ್ನಿ ತಾರಾ ಅಂತ ಅವಳ ಹೆಸರು, ಆ ತಾರಾಳನ್ನ ಅಪಹರಿಸ್ಬಿಟ್ಟ. ಅವಳು ತಾರಾ ತುಂಬಾ ರೂಪವತಿಯಾಗಿದ್ಲು. ಆ ದೇವಗುರು ಬೃಹಸ್ಪತ್ಯಾಚಾರ್ಯ ಪತ್ನಿ ತಾರಾಳನ್ನ ಅಪಹರಿಸ್ಬಿಟ್ಟ. ಎಂತಹ ಒಂದು ಘೋರವಾದ ತಪ್ಪನ್ನು ಮಾಡಿಬಿಟ್ಟ. ತಾರಾಳನ್ನ ಕರ್ಕೊಂಡು ಬರ್ತಾನೆ. ಬೃಹಸ್ಪತ್ಯಾಚಾರ್ಯ ಎಷ್ಟು ಹೇಳಿದ್ರು ಕೂಡ ಬಿಡ್ತಾ ಇಲ್ಲ. ತಾರಾಳನ್ನ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ ಚಂದ್ರ. ದೇವತೆಗಳಲ್ಲಿ ಎರಡು ಡಿವೈಡ್ ಆಗ್ಬಿಡುತ್ತಂತೆ. ಎಲ್ಲರೂ ಕೂಡ, ಕೆಲವರು ಬೃಹಸ್ಪತ್ಯಾಚಾರ್ಯ ರುದ್ರದೇವರು ಮೊದಲಾದಂತೆಲ್ಲರೂ ಕೂಡ ಬೃಹಸ್ಪತ್ಯಾಚಾರ್ಯ ಪಕ್ಷ, ಇನ್ನು ಕೆಲವರು ಚಂದ್ರನ ಪಕ್ಷ ತಗೊಂಡು ಇಬ್ಬರ ದೇವತೆಗಳಲ್ಲಿ ಯುದ್ಧ ಪ್ರಾರಂಭ ಆಗೋಯ್ತು. ಈ ದೇವತೆಗಳ ಯುದ್ಧದ ವರ್ಣನೆ ವೇದದಲ್ಲೂ ಇದೆ, ಋಗ್ವೇದದಲ್ಲೂ ಕೂಡ ಇದೆ. ಪರಸ್ಪರ ದೇವತೆಗಳಿಗೆ ಆಗ್ತಕ್ಕಂಥ ಈ ಯುದ್ಧ ಏನಿದೆಯಲ್ವಾ, ಚಂದ್ರ ಅಪಹರಿಸಿದ್ದು ತಾರೆಯನ್ನ, ಇದರ ಕತೆ ವೇದದಲ್ಲೂ ಬರುತ್ತೆ. ಸರಿ, ತುಂಬಾ ವಿಕೋಪಕ್ಕೆ ಹೋಗಿ ಪ್ರಾರಂಭ ಆದಾಗ ಬ್ರಹ್ಮದೇವರ ಹತ್ರ ಹೋಗ್ತಾರೆ ಕೆಲವರು. ಸ್ವಲ್ಪ ಈ ಯುದ್ಧ ಮಾಡ್ಲಿಕ್ಕೆ ಎಲ್ಲ ಯುದ್ಧ ಮಾಡಿ ಎಲ್ಲ ಹಾಳಾಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಬ್ರಹ್ಮದೇವರು ಹೇಳ್ತಾರೆ ಇದು ಸರಿಯಲ್ಲ ಅಂತೇಳಿ ಇಬ್ಬರನ್ನು ಕರೀತಾರೆ. ಕರೆದು ಬೈತಾರೆ ಚಂದ್ರನಿಗೆ, ನೀನು ಮಾಡಿದ್ದು ತುಂಬಾ ದೊಡ್ಡ ತಪ್ಪು, ವಾಪಸ್ಸು ತಾರೆಯನ್ನ ನೀನು ಬೃಹಸ್ಪತ್ಯಾಚಾರ ಕೊಡು ಅಂತ. ನೋಡಿ, ಒಬ್ರು ಈ ರೀತಿಯಾಗಿರ್ತಕ್ಕಂತಹ ಯಜಮಾನರಿರ್ಬೇಕು, ಇಲ್ಲಾಂದ್ರೆ ಗಲಾಟೆ ನಿಲ್ಲೋದೇ ಇಲ್ಲ. ಇವರಿಬ್ರು ಗಲಾಟೆ ಮಾಡ್ತಾ ಇದ್ರೆ ನಿಲ್ಲೋದೇ ಇಲ್ಲ, ಒಬ್ರು ನಿಲ್ಸೋರ್ ಬೇಕು. ಆಗ ಆ ತಾರೆ ಬೃಹಸ್ಪತ್ಯಾಚಾರ ಹತ್ರ ಹೋಗ್ತಾಳೆ. ಆದ್ರೆ ಅವಳು ಅಷ್ಟೊತ್ತಿಗೆ ಗರ್ಭಿಣಿ ಆಗಿದ್ದಾಳೆ. ಆಗ ಬೃಹಸ್ಪತ್ಯಾಚಾರ ಕೇಳ್ತಾರಂತೆ, ಯಾರ್ದು ಗರ್ಭ ಇದು, ಹೇಳು ನೀನು ಅಂತ. ಆದ್ರೆ ಅವಳು ಹೇಳಲಿಕ್ಕೆ ಹಿಂಜರಿಕೆ ಮಾಡ್ಕೊಳ್ತಾಳೆ, ಹೇಳೋದಿಲ್ಲ. ಆಗ ಬೃಹಸ್ಪತ್ಯಾಚಾರ್ಯರು ಬ್ರಹ್ಮದೇವ್ರ ಬಳಿ ಹೋಗ್ತಾರೆ. ಬ್ರಹ್ಮದೇವರು ಕೇಳ್ತಾರಂತೆ, ನೀನೇನು ಯೋಚನೆ ಮಾಡಬೇಡ, ಹೇಳು ಅಂತ. ಆಗ ಅವಳು ಹೇಳ್ತಾಳೆ, ಇದು ಚಂದ್ರನ ಗರ್ಭ ಅಂತ ಹೇಳ್ತಾಳೆ. ಅವಳು ಆ ಚಂದ್ರನ ಗರ್ಭ ಏನಿದೆಯಲ್ಲ ಅದನ್ನ ಪ್ರಸವಿಸ್ತಾಳೆ. ಪ್ರಸವಿಸಿದ್ರೂ ಕೂಡ, ಚಂದ್ರನಿಂದಾಗಿ ಈ ರೀತಿಯಾದ ಘಟನೆ ಆದರೂ ಕೂಡ ತಾರೆಯ ಪಾತಿವ್ರತ್ಯದಲ್ಲಿ ಯಾವುದೇ ಕುಂದುಕೊರತು ಕೂಡ ಆಗಿಲ್ಲ ಅನ್ನೋದು ನೆನ್ಪಿಟ್ಕೋಬೇಕು. ಯಾಕೆಂದ್ರೆ ಅವಳು ಬಲಾತ್ಕೃತಲಾದವಳು, ಚಂದ್ರ ಬಲಾತ್ಕಾರವಾಗಿ ಕರ್ಕೊಂಡು ಹೋಗಿದ್ದು. ಹಾಗಾಗಿ ಅವಳ ಪತಿವ್ರತ್ಯದಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. ಇದನ್ನ ತೋರ್ಸ್ಲಿಕ್ಕೋಸ್ಕರವೇನೆ, ಇದನ್ನ ನೆನ್ಪಿಟ್ಕೊಳ್ಬೇಕು ನಾವೆಲ್ಲ ಅನ್ನೋದಕ್ಕೋಸ್ಕರನೇ ಪಂಚ ಪತಿವ್ರತ ಸ್ತ್ರೀಯರಲ್ಲಿ ತಾರಾಳನ್ನು ಕೂಡ ಹೇಳ್ತಾರೆ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ. ಇಲ್ಲಿ ತಾರಾ ಅಂತಂದ್ರೆ ಇದು ಬೃಹಸ್ಪತ್ಯಾಚಾರ್ಯರ ಪತ್ನಿಯಾಗಿರ್ತಕ್ಕಂಥ ತಾರಾ. ಆ ತಾರಾಳ ಪಾತಿವ್ರತ್ಯಕ್ಕೆ ಸ್ವಲ್ಪನೂ ಕುಂದು ಬರಲಿಲ್ಲ. ಹಾಗಾಗಿ ಆ ತಾರಾ ಅವಳು ತನ್ನ ಮಗುವನ್ನ ಚಂದ್ರನಿಗೆ ಕೊಡ್ತಾಳೆ. ಅವನೇ ಬುಧ, ಆ ಚಂದ್ರನ ಮಗನೇ ಅವನೇ ಬುಧ, ಒಳ್ಳೆ ರೂಪವಂತ. ಅವನು ಕೂಡ ಗ್ರಹ ಆಗ್ತಾನೆ. ಪ್ರತಿನಿತ್ಯವೂ ಉದಯ ಅಸ್ತಮಾನ ಆಗತ್ತೆ ಬುಧನದ್ದು. ಚಂದ್ರನ ಮಗ ಬುಧ. ಇಲ್ಲಿಂದ ಚಂದ್ರವಂಶ ಪ್ರಾರಂಭ ಆಗುತ್ತೆ. ಆ ಬುಧನಿಗೆ ಇನ್ನೊಬ್ಬ ಮಗ ಹುಡ್ತಾನೆ. ಆ ಬುಧನ ಮಗನೇ ಪುರೂರವಸ್ ಅಂತ. ಆ ಬುಧನ ಮಗ ಅವನು ಪುರೂರವಸ್ ಅಂತ. ಈ ಪುರೂರವಸ್ಸಿನಿಂದ ಮುಂದೆ ಚಂದ್ರವಂಶದ ಬೆಳವಣಿಗೆ ಆಗುತ್ತೆ. ಹಾಗಾದ್ರೆ ಸೂರ್ಯವಂಶ ಚಂದ್ರವಂಶ ಅಂತ ಎರಡಿದೆ ಅಲ್ವಾ. ಈ ರೀತಿಯಾಗಿ ಈ ಚಂದ್ರವಂಶ ಸೂರ್ಯವಂಶದ ಬೆಳವಣಿಗೆ ಆಗ್ತಾ ಬರುತ್ತೆ. ಈ ಪುರೂರವಸ್ ಕೂಡ ನೋಡ್ಲಿಕ್ಕೆ ತುಂಬಾ ಸುಂದರ. ಬುಧನು ಸುಂದರ ಅಂದ್ರೆ ಬುಧನ ಮಗ ಇನ್ನೂ ಸುಂದರ, ಸುಂದರನಾಗಿದ್ದಾನೆ, ಅತ್ಯಂತ ರೂಪ ಲಾವಣ್ಯಗಳನ್ನು ಹೊಂದಿದ್ದಾನೆ. ಅಂತಹ ಬುಧನ ಮಗ ಪುರೂರವಸ್ಸು ಅವನು ರಾಜನಾಗಿ ಎಲ್ಲ ರಾಜ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ. ಒಂದು ದಿನ ಈ ಊರ್ವಶಿ ಇವನ ರೂಪದಿಂದಾಗಿ
ತುಂಬಾ ಆಕರ್ಷಿತಳಾಗಿ ನಾನು ಇವನ ಜೊತೆಗೆ ಸಂಸಾರ ಮಾಡಬೇಕು ಅಂತ ಅನ್ಕೊಂಡು ಬರ್ತಾಳೆ. ಬುಧನಿಗೂ ಕೂಡ ಊರ್ವಶಿಯನ್ನು ನೋಡಿ ತುಂಬಾ ಅವಳ ಮೇಲೆ ಪ್ರೀತಿಯಾಗಿ ಸಂಸಾರ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಆದ್ರೆ ಊರ್ವಶಿ ಹೇಳ್ತಾಳಂತೆ, ನಾನು ಸಂಸಾರ ಮಾಡ್ಬೇಕು ಅಂದ್ರೆ ಸುಮ್ನೆ ನಾನು ನಿನ್ ಜೊತೆಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಮದುವೆ ಆಗ್ಲಿಕ್ಕೆ ಸುಮ್ನೆ ಸಾಧ್ಯ ಇಲ್ಲ, ನಂದಿಂದಿಷ್ಟು ಕಂಡೀಷನ್ ಇದೆ. ಈ ಕಂಡೀಷನ್ಗೆ ನೀವು ಒಪ್ಪಿದ್ರೆ ಆಗ ನಿನ್ ಜೊತೆಗೆ ಇರ್ತೇನೆ ನಾನು, ಇಲ್ಲ ಅಂದ್ರೆ ಇರ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾಳಂತೆ. ಸರಿ ಆಯ್ತು, ಪುರೋರ್ಸ್ ಹೇಳ್ತಾನಂತ, ಆಯ್ತು ಏನ್ ಕಂಡೀಷನ್ ಎಂದು ಅವಳು ಹೇಳ್ತಾಳಂತೆ, ನೋಡು ನನಗೆ ಬರೀ ತುಪ್ಪ ಮಾತ್ರ ನನಗೆ ಆಹಾರ, ನಾನು ಬೇರೆ ಯಾವುದನ್ನು ಕೂಡ ತಗೊಳ್ಳೋದಿಲ್ಲ. ಆಜ್ಯಂ ಸುರಾಣಾಂ ಆಹಾರಂ ಆಜ್ಯಂ ಯಜ್ಞೇ ಪ್ರತಿಷ್ಠಿತಂ ಆಜ್ಯಂ ಪವಿತ್ರಂ ಪರಮಂ ತಸ್ಮಾದಾಜ್ಯಂ ಪ್ರಯಚ್ಛಮೆ ಅಂತ. ಅವಳದ್ ಕೇಳಲಿದಕ್ಕೆ ಹಿಂದೆ ಇರ್ತಕ್ಕಂಥ ಅಭಿಪ್ರಾಯ ಏನಂದ್ರೆ, ಸುರರಿಗೆ ಆಹಾರ ಆಜ್ಯ ಅಂತ ಹೇಳ್ತಾರೆ. ಆಜ್ಯಂ ಸುರಾಣಾಂ ಆಹಾರಂ ಅಂತ. ನಾವು ಅದಕ್ಕೋಸ್ಕರವೇ ಆಜ್ಯದಿಂದಲೇ ದೇವತೆಗಳಿಗೆಲ್ಲ ಆಹುತಿಯನ್ನ ಕೊಡುವಂಥದ್ದು. ಇನ್ನು ವಿಶೇಷ ವಿಧಾನ ಇದ್ರೆ ಬೇರೆ ಬೇರೆದ್ರಿಂದ ಕೊಡ್ತೀವಿ. ಅಂದ್ರೆ ಪ್ರಧಾನವಾಗಿ ಆಜ್ಯದಿಂದಾಗ ಆಹುತಿಯನ್ನ, ತುಪ್ಪ, ಆಜ್ಯ ಅಂದ್ರೆ ತುಪ್ಪ, ತುಪ್ಪದಿಂದಾಗ ಆಹುತಿಯನ್ನ ಕೊಡುವಂಥದ್ದು. ಹಾಗಾಗಿ ಅದೇ ನನಗೆ ಆಹಾರ, ಅದಕ್ಕೆ ಆಚೆ ಈಚೆ ಆಗಬಾರದು. ಇನ್ನೊಂದು ಹೇಳ್ತಾಳಂತೆ, ನನ್ನ ಜೊತೆಗೆ ಈ 2 ಆಡು, ಅಜ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಈ 2 ಆಡುಗಳು ಇರ್ತವೆ ಯಾವತ್ತೂ ಕೂಡ ನನ್ನ ಜೊತೆಗೆ. ಅದು ನನ್ನ ಜೊತೆಗೆ ಇರುವಷ್ಟು ತನಕ ಅದರ ರಕ್ಷಣೆ ಜವಾಬ್ದಾರಿ ನಿಂದೇನೆ, ನೀನೇ ಅದ್ರ ರಕ್ಷಣೆ ಮಾಡ್ಬೇಕು. ಅದಕ್ಕೆ ಏನಾದ್ರೂ ಆದ್ರೆ ನಾನು ಅವಾಗ ಬಿಟ್ಟು ಹೋಗ್ಬಿಡ್ತೀನಿ ನಾನು. 3ನೇದು ಹೇಳ್ತಾಳಂತೆ, ಯಾವತ್ತೂ ನೀನು ರಾಜನ ಪೋಷಾಕಿನಲ್ಲೇ ನನ್ನ ಜೊತೆಗೆ ನೀನು ಇರ್ಬೇಕು, ನನಗೆ ಕಾಣಬೇಕು ಅಂದ್ರೆ ಹಂಗೆ ಕಾಣಬೇಕು, ನೀನು ಬೇರೆ ರೀತಿ ಕಂಡ್ರೆ ನಾನು ನಿನ್ ಜೊತೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ. ಈ ರೀತಿಯಾಗಿ ವಿಚಿತ್ರವಾದ 3 ಬೇಡಿಕೆಗಳನ್ನು ಇಡ್ತಾಳೆ. ಯಾಕೆ ಇಡ್ತಾಳೆ ಅಂತ ಮುಂದೆ ಗೊತ್ತಾಗುತ್ತೆ ನಮ್ಗೆ. ಇಲ್ಲಿ ಇದೊಂದು ಪುರಾಣವನ್ನೆಲ್ಲ ಅಧ್ಯಯನ ಮಾಡ್ಬೇಕಾದ್ರೆ ಒಂದು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಇದೆ. ನಮಗೆ ಮೇಲ್ನೋಟಕ್ಕೆ ಕೂಡ ನಮ್ಗೆ ಈ ಜಗತ್ತಲ್ಲಿ ನಾವಿರ್ತಕ್ಕಂಥ ಜಗತ್ತನ್ನು ನೋಡಿಕೊಂಡು ಪುರಾಣಗಳನ್ನು ಅಧ್ಯಯನ ಮಾಡ್ಬೇಕಾದ್ರೆ ಏನು ವಿಚಿತ್ರವಾಗಿದೆಯಲ್ಲ, ಇದು ಏನು ಹಿಂಗ್ ಮಾಡ್ತಿದ್ದಾರೆ, ನಾವು ದೇವತೆಗಳು ಅನ್ಕೊಂಡವರೆಲ್ಲ ಈ ರೀತಿ ಮಾಡ್ತಿದ್ದಾರಲ್ಲ ಅಂತೆಲ್ಲ ಅನ್ಸುತ್ತೆ ಕೆಲವೊಂದ್ಸಲಿ. ಆದ್ರೆ ನಮಗೆ ನೋಡೋ ದೃಷ್ಟಿಕೋನ ಇರಬೇಕು. ಬರೀ ಕಥೆಯನ್ನ ಕೇಳೋದ್ರ ಮಾತ್ರ ಸಾಕಾಗಲ್ಲ, ಓದಿದ್ರೆ ಸಾಕಾಗಲ್ಲ. ಯಾಕೆ ಆ ರೀತಿಯಾಗಿ ಅವ್ರು ಮಾಡಿರಬಹುದು ಅನ್ನುವಂತ ಮೊದಲು ನಮ್ಗೆ ಆ ವಿವೇಚನಾ ಶಕ್ತಿ ಇರ್ಬೇಕು, ಅದನ್ನ ಯೋಚನೆ ಮಾಡುವಂತ ವಿವೇಚನಾ ಶಕ್ತಿ ಇರ್ಬೇಕು. ಮತ್ತೆ ಅವರಿಗೆ ನಿಮ್ಮ ತರ ಈ ಲೌಕಿಕವಾದಂತಹ ಪದಾರ್ಥಗಳ ಮೇಲಿರತಕ್ಕಂಥ ಆಸೆಯಿಂದ ಅವ್ರು ಏನೋ ಅದು ಮಾಡಿದ್ರು ಅಂತ ತಿಳ್ಕೊಳ್ಳೋದನ್ನ ಮೊದಲು ಬಿಡಬೇಕು. ಅದ್ರ ಹಿಂದೆ ದೇವ ರಹಸ್ಯ ಇರ್ತದೆ, ಅದ್ರ ಹಿಂದೆ ಯಾವುದೋ ಒಂದು ಅತ್ಯುತ್ತಮವಾದಂತಹ ಕಾರ್ಯ ಆಗಬೇಕು ಅಂತಿರುತ್ತೆ. ಅದಕ್ಕೋಸ್ಕರ ಈ ರೀತಿಯಾದಂತಹ ಘಟನಾಕ್ರಮಗಳನ್ನ ಪರಮಾತ್ಮ ಸೃಷ್ಟಿ ಮಾಡೋದು. ಹಾಗಾಗಿ ಅದನ್ನ ತಿಳ್ಕೊಳ್ಬೇಕು. ಕೆಲವೊಂದ್ಸಲಿ ಲೋಕಕ್ಕೆ ಸಂದೇಶ ಕೊಡ್ಲಿಕ್ಕಿರುತ್ತೆ, ಕೆಲವೊಂದ್ಸಲಿ ಅವರಿಂದನೂ ತಪ್ಪಾಗತ್ತೆ. ಆದ್ರೆ ಅದನ್ನ ಆ ತಪ್ಪಾಗಿದ್ರೆ ಅದಕ್ಕೆ ಶಿಕ್ಷೆಯನ್ನು ಕೂಡ ಪರಮಾತ್ಮ ಕೊಡ್ತಾನೆ. ಆದ್ರೆ ಆ ತಪ್ಪು ನಮ್ಮ ತಪ್ಪಿಗೆ ಸಂಬಂಧ ಇಲ್ಲ, ಅದು ನಾವು ಮಾಡೋ ತಪ್ಪು ಬಹಳ ನಿಕೃಷ್ಟ ತಪ್ಪು, ಆ ತರ ತಪ್ಪೋದಲ್ಲ. ಹಾಗಾಗಿ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಏನೋ ಒಂದು ದೇವ ಕಾರ್ಯ ಆಗ್ಬೇಕಾದೆ, ಅದಕ್ಕೋಸ್ಕರ ರೀತಿಯಾಗಿ ಹೊರ ಕೇಳಿದ್ಲು. ಸರಿ ಅಂತ ಬುಧ ಒಪ್ಪಿದ. ಬುಧ ಒಪ್ಪಿ ಅವಳ ಜೊತೆ ಅದೇ ತರ ಇದ್ದ. ಈ ದೇವತೆಗಳ ಲೋಕದಲ್ಲಿ ಊರ್ವಶಿ ಇಲ್ಲಲ್ಲ, ಅವಳು ತನ್ನ ಲೋಕವನ್ನು ಬಿಟ್ಟು ಬೇರೆ ಕಡೆ ಹೋಗಿರೋದು ಅದು ಸರಿಯಾದಂತಹ ಕ್ರಮ ಅಲ್ಲ. ಅದೇ ಗಂಧರ್ವ ಲೋಕದಲ್ಲಿ ಇರ್ತಕ್ಕಂಥ ಗಂಧರ್ವರೆಲ್ಲ ಚಿಂತನೆ ಮಾಡದಂತೆ, ಏನಪ್ಪಾ ಇದು ಅವಳು ಹೋಗ್ಬಿಟ್ಬಿಟ್ಲಲ್ಲ ಇವಳು ಅಂತ. ಅವಾಗ ಒಬ್ಬರಿಗೆ ಗೊತ್ತಾಯ್ತು, ಇಲ್ಲಿ ಗಂಧರ್ವರುಗೆ ಗೊತ್ತಾಯ್ತು ಈ ರೀತಿಯ ಕಂಡೀಷನ್ ಹಾಕಿ ಹೋಗಿದ್ದಾಳಲ್ಲ ಇವಳು, ಒಂದು ಕೆಲಸ ಮಾಡೋಣ, ಕಂಡೀಷನ್ ಆಚೆ ಈಚೆ ಮಾಡ್ಬಿಡೋಣ, ಆವಾಗ ವಾಪಸ್ ಬರ್ಬೇಕಾಗತ್ತ ಅವಳು ಅಂತ ಹೇಳ್ತಾರಂತೆ. ಸರಿ ಅಂತ ಒಂದು ದಿನ ಏನ್ ಮಾಡ್ತಾರೆ, ಗಂಧರ್ವರು ಬೇರೆ ಒಂದು ರೀತಿಯಾದಂತಹ ವೇಷವನ್ನು ಧಾರಣೆ ಮಾಡಿ ಆ ಒಂದು ಆಡನ್ನು ಏನ್ ಸಾಕಿರತ್ತಾಳಲ್ಲ ಅದನ್ನ ಕರ್ಕೊಂಡು ಹೋಗ್ತಾರಂತೆ. ಈ ರಾಜನಿಗೆ ಗೊತ್ತಾಗತ್ತೆ, ಆದ್ರೆ ರಾಜನ ಪೋಷಾಕಲ್ಲಿ ಇರಲ್ಲ, ರಾತ್ರಿ ಆಗಿರುತ್ತೆ, ರಾಜನ ಪೋಷಾಕಲ್ಲಿ ಇರಲ್ಲ. ಇವ್ ನೋಡ್ತಾನೆ, ಆದ್ರೆ ಹೋಗೋಂಗಿಲ್ಲ, ಯಾಕೆ ಅಲ್ಲೇ ಇದ್ದಾಳೆ ಊರ್ವಶಿ. ಅದಕ್ಕೆ ಏನ್ ಮಾಡ್ತಾನೆ, ಸುಮ್ನಿರ್ತಾನೆ. ಇನ್ನೊಂದು ತಗೊಂಡು ಹೋಗ್ಲಿ ಪ್ರಾರಂಭ ಮಾಡ್ತಾರೆ. ಆಗ ಇದನ್ನ ತಡಿಬೇಕಾಗಿದ್ದು ನನ್ನ ಜವಾಬ್ದಾರಿ ಅಲ್ವಾ, ಯಾಕಂದ್ರೆ ಅದು ಕೂಡ ಈ ನಿಬಂಧನೆಗಳೊಂದು ಸೇರಿದೆ ಅಂತ ಅನ್ಕೊಂಡು ಅಷ್ಟು ಪ್ರೀತಿ ಪಾಪ ಅವನಿಗೆ ತನ್ನ ಪತ್ನಿ ಮೇಲೆ. ಹೋಗಿ ಅವನು ಹೊರಗಡೆ ಹೋಗ್ಬೇಕು ಅಂತ ಹೋಗ್ತಾನೆ. ಹೇಗಾದ್ರೆ ಕತ್ಲಾಗಿದೆಯಲ್ಲ, ನನ್ ನೋಡ್ಲಿಕ್ಕಿಲ್ಲ, ಯಾರು ತಗೊಂಡೋಗಿದಾರ ನೋಡೋಣ, ಅವ್ರನ್ನ ಹಿಡಿಯೋಣ ಅಂತ ಹೇಳಿ ಹೋಗ್ಲಿಕ್ಕಂತ ಹೊರಗೆ ಬಂದ್ರೆ ಅಷ್ಟೊತ್ತಿಗೆ ಮಿಂಚು ಬರುತ್ತಂತೆ. ನೋಡಿ, ಎಲ್ಲಾ ದೇವತೆಗಳ ಒಂದು ಆಟ ಇದೆಲ್ಲ. ಅಷ್ಟೊತ್ತಿಗೆ ಮಿಂಚು ಬರೆಸ್ತಾರಂತೆ ಗಂಧರ್ವರು. ಮಿಂಚು ಬಂದ್ರೆ ಆ ಮಿಂಚಿನ ಬೆಳಕಲ್ಲಿ ಈ ಪುರೂರನ ಮುಖ ಕಂಡುಬಿಡುತ್ತವಳು. ಆ ಪೋಷಾಕಿಲ್ಲಿ ಇಲ್ಲ. ತಕ್ಷಣ ಹೇಳದ್ಲಂತೆ, ನೀನು ನನ್ನ ಷರತ್ತನ್ನು ಮೀರಿದ್ಯಾ, ನಾನು ಹೊರಟು ಹೋಗ್ತೇನೆ ಅಂತ. ಪಾಪ ನೋಡಿ, ಎಷ್ಟು ವರ್ಷಾನುಗಟ್ಲೆ ಇದನ್ನ ಅವನು ಮಾಡ್ಕೊಂಡು ಬಂದಿದ್ದ.
ಆದ್ರೆ ಇದು ಈ ರೀತಿಯಾಗಿ ಹೋಯ್ತು. ಅವಳು ಹೊರಡ್ತೇನೆ ಅಂದ ತಕ್ಷಣ ತುಂಬಾ ಬೇಸರ ಮಾಡ್ಕೊಂಡಂತ ಪುರೂರವ ಎಲ್ಲಾ ರೀತಿಯಾಗಿ ವಿವರಣೆಗಳನ್ನು ಕೊಟ್ಟನಂತೆ, ಏನು ಮಾಡಿದ್ರು ಕೂಡ ಅವಳು ಹೇಳದ್ಲಂತೆ, ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದೇನು ಮಾಡ್ತೀನಿ ನಾನು ಅಂದ್ರೆ 9 ತಿಂಗಳು ಆದ ಮೇಲೆ ಸರಿಯಾಗಿ ನಿನಗೆ ಒಂದು ಮಕ್ಕಳನ್ನ ಕೊಟ್ಟು ನಾನು ಹೋಗ್ಬೋದಷ್ಟೇ ಹೊರತು ನನ್ನ ಜೊತೆಗೆ ಇರಲ್ಲ ಅಂತ ಹೇಳಿದ. ನೀನು ಕೂಡ ನನ್ನ ಜೊತೆಗೆ ಬರ್ಬೇಕು ಅಂದ್ರೆ ಹೀಗ್ ಬರ್ಲಿಕ್ಕಾಗಲ್ಲ, ನೀನು ಕೂಡ ಗಂಧರ್ವ ಆಗ್ಬೇಕು. ನೋಡ್ರಿ ಇಲ್ಲಿ ಬಂತು, ನೀನು ಕೂಡ ಗಂಧರ್ವ ಆಗ್ಬೇಕು. ಗಂಧರ್ವ ಆದ್ರೆ ಆಗ ನೀನು ನನ್ನ ಜೊತೆಗೆ ಬರ್ಬೋದು, ಮನುಷ್ಯ ರೀತಿಯಲ್ಲಂತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು 9 ತಿಂಗಳಾದ್ಮೇಲೆ ನಿನ್ನ ಮಕ್ಕಳನ್ನ ಕೊಡ್ತೀನಿ ಅಂತ ಹೇಳಿದ್ರು. ಅವಾಗ ಇವನೇನ್ ಮಾಡ್ದ, ಗಂಧರ್ವ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಹರಿವಂಶ ಹೇಳಿದೆ. ಅಲ್ಲಿ ಅವಳು ಹೇಳ್ತಾಳೆ, ಊರ್ವಶಿ ಹೇಳ್ತಾಳೆ, ಈ ಗಂಧರ್ವ ರಾಜ ಇದ್ದಾನೆ, ಇವನನ್ನು ಉಪಾಸನೆ ಮಾಡು, ಅದಕ್ಕೆಲ್ಲ ಮಂತ್ರಗಳನ್ನ ಹೇಳ್ತಾಳೆ. ಅವನು ಉಪಾಸನೆ ಮಾಡ್ತಾ ಇದ್ದ ಹಾಗೆ 9 ತಿಂಗಳಾಯ್ತು. ಅಷ್ಟಕ್ಕೆ ಕರೆಕ್ಟ್ ಆಗಿ ಇವಳು ಕೂಡ ಮಕ್ಕಳು ಕರ್ಕೊಂಡು ಬರ್ತಾಳೆ, 6 ಜನ ಮಕ್ಕಳನ್ನ ಕರ್ಕೊಂಡು ಬರ್ತಾಳೆ. ಆವಾಗ ಆ ಗಂಧರ್ವ ರಾಜನೂ ಕೂಡ ಇದರಿಂದ ಸಂತುಷ್ಟನಾಗ್ತಾನೆ. ಅವನು ಹೇಳ್ತಾನೆ, ಈ ಅಗ್ನಿಹೋತ್ರವನ್ನ ನೀನು ಮಾಡಬೇಕು, ಒಂದು ಅಗ್ನಿಯಲ್ಲಿ ನೀನು ಅಗ್ನಿಹೋತ್ರವನ್ನ ಮಾಡಬೇಕು. ಅಗ್ನಿಹೋತ್ರವನ್ನ ಮಾಡಿದ್ರೆ ನಿನಗೆ ಗಂಧರ್ವ ಆಗ್ತಕ್ಕಂಥ ಯೋಗ್ಯತೆ ಬರುತ್ತೆ ಅಂತೆಲ್ಲ ಹೇಳ್ತಾನೆ. ಅವನು ಆ 6 ಮಕ್ಕಳನ್ನ ಹಿಡ್ಕೊಂಡು ನಿರಂತರವಾಗಿ ಅಗ್ನಿಹೋತ್ರವನ್ನ ಮಾಡಬೇಕಾದ್ರೆ ಒಂದಿನ ಅವಳ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋ ಪ್ರಸಂಗದಲ್ಲಿ ಆ ಅಗ್ನಿಯನ್ನ ಆ ಅಶ್ವತ್ಥ ಮರದ ಕೆಳಗೆ ಇಟ್ಟು ಹೋಗ್ತಾನೆ. ಹೋಗಿ ಬರೋ ಅಷ್ಟೊತ್ತಿಗೆ ಅಗ್ನಿ ಇಲ್ಲ ಅನ್ನೋ ಪರಿಸ್ಥಿತಿ ಬರುತ್ತೆ. ಮತ್ತೆ ಪ್ರಾರ್ಥನೆ ಮಾಡ್ತಾನೆ. ಮತ್ತೆ ಆ ಅಶ್ವತ್ಥ ಮರದ ಕಡ್ಡಿಗಳಿಂದಲೇನೆ ಅದನ್ನ ಸಮಿತ್ತು ಅಂತ ಕರಿತೀವಿ. ಆ ಸಮಿತ್ತನ್ನ ಪರಸ್ಪರ ಘರ್ಷಣೆ ಮಾಡಿದ್ರೆ ಅಗ್ನಿ ಬರುತ್ತೆ. ಅದನ್ನ ಅರಣಿಮಥನ ಅಂತ ಕರೀತಾರೆ. ಈಗಲೂ ಕೂಡ ನೀವು ದೊಡ್ಡ ದೊಡ್ಡ ಯಜ್ಞಗಳಿಗೆ ಹೋದ್ರೆ ನೇರವಾಗಿ ಹೋಗಿ ಮನೆಯಲ್ಲಿರುವಂತಹ ಯಾವುದೋ ಒಂದು ಅಗ್ನಿಯನ್ನು ಹಾಕೋದಿಲ್ಲ. ಅಗ್ನಿಯನ್ನು ನಾವು ಎಷ್ಟೋ ಸಲ ಏನ್ ಮಾಡ್ಬಿಡ್ತಾರೆ, ಕರ್ಪೂರ ಹಾಕಿ ಬಿಡೋದು ಅಥವಾ ಇನ್ನೇನೇನೋ ಹಾಕಿ ಬಿಡೋದು, ಮ್ಯಾಚ್ ಬಾಕ್ಸ್ ಅಲ್ಲಿ ಹಚ್ಚಿ ಬಿಡೋದು, ಹಂಗೆಲ್ಲ ಮಾಡಿ ಹೋಮ ಮಾಡ್ತಾರೆ. ಅದೆಲ್ಲ ತಪ್ಪು. ಆ ರೀತಿ ಮಾಡಬಾರದು. ಪವಿತ್ರವಾದ ಅಗ್ನಿ ಅದು. ಆಹುತಿಯನ್ನು ಕೊಡಬೇಕು ಅಂತಾದ್ರೆ, ಯಜ್ಞವನ್ನು ಮಾಡಬೇಕಾದ್ರೆ ಕರ್ಪೂರ ಹಾಕಿ ಬಿಡೋದು ಅದೆಲ್ಲ ಮಾಡಬಾರ್ದು. ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ. ಶ್ರೋತ್ರಿಯಾಗಾರ ಅಂತ, ಅಂದ್ರೆ ಮನೆಯಲ್ಲಿ ಶ್ರೋತ್ರಿಯನಾಗಿದ್ರೆ ಆ ಶ್ರೋತ್ರಿಯನ ಮನೇಲಿ ಹೋಗಿ ಅಗ್ನಿ ತಗೊಂಡ್ ಬರ್ಬೇಕು. ಅಥವಾ ಸುವಾಸಿನ್ಯ ಹೆಣ್ಣು ಮಕ್ಕಳು ಒಂದು ಕಡೆ ಅಗ್ನಿಯನ್ನ ಮಾಡಿಕೊಂಡು, ಯಜ್ಞಿಷ್ಟಿಕೆ ಮುಂತಾದ ಅಥವಾ ಅಲ್ಲಿ ಬೇರೆ ಕಡೆ ಅಗ್ನಿ ಮಾಡಿಕೊಂಡು ಆ ಅಗ್ನಿಯನ್ನು ತಗೊಂಡು ಬಂದು ನಾವು ಇಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಮಾಡಬೇಕು. ಅದೇ ಬಿಟ್ಟು ನಮ್ಮ ಹತ್ರ ಕರ್ಪೂರ ಇದೆ ಅಂತ ಕರ್ಪೂರ ಹಾಕಿದ್ನೆ, ಅಥವಾ ಮ್ಯಾಚ್ ಬಾಕ್ಸ್ ಇದೆ ಮ್ಯಾಚ್ ಬಾಕ್ಸ್ ಹಾಕಿದ್ನೆ, ಅಥವಾ ಇನ್ನೇನೋ ಹಾಕಿದ್ನೆ ಅಂತ ಮಾಡಬಾರದು. ಅದು ತಪ್ಪಾಗತ್ತೆ. ಇದು ಸಣ್ಣ ಪುಟ್ಟ ಮನೆಯಲ್ಲಿ ಮಾಡ್ತಕ್ಕಂಥ ಯಜ್ಞಾಗಾದಿಗಳಿಗೆ ಇದು ಸರಿ. ದೊಡ್ಡ ದೊಡ್ಡ ಯಜ್ಞಾಗಾದಿಗಳಾಗ್ಬೇಕಾದ್ರೆ ಅವಾಗ ಅರಣಿಮಥನ ಅಂತ ಮಾಡ್ತಾರೆ. ಅಂದ್ರೆ ಪರಸ್ಪರ ಕಟ್ಟಿಗೆಗಳ ಘರ್ಷಣೆಯಿಂದಲೇನೆ ಅಗ್ನಿ ಉತ್ಪತ್ತಿ ಆಗತ್ತೆ. ಆ ಉತ್ಪನ್ನವಾದಂತ ಅಗ್ನಿಯನ್ನೇ ಹೋಗಿ ಪ್ರತಿಷ್ಠಾಪನೆ ಮಾಡಬೇಕು. ಅದನ್ನ ಅರಣಿಮಥನ ಅಂತ ಕರೀತಾರೆ. ಹಾಗೆ ಇವನು ಮಾಡಿ ಅಲ್ಲಿ ಅಗ್ನಿಯನ್ನ ಪ್ರತ್ಯಕ್ಷ ಮಾಡಿ ಅಗ್ನಿಯ ಉಪಾಸನೆಯನ್ನ ಮಾಡಿ ಅಗ್ನಿಯ ಅನುಗ್ರಹವನ್ನು ಪಡೆದು ಆ ಗಂಧರ್ವರ ಅನುಗ್ರಹವನ್ನು ಕೂಡ ಪಡೆದು ಗಂಧರ್ವ ಲೋಕವನ್ನ ಪಡಿತಾನೆ ಅನ್ನುವಂತಹ ಕಥೆಯನ್ನು ಹೇಳ್ತಾ, ಅದಾದ್ಮೇಲೆ ಪುರೂರವನ ರಾಜ್ಯಭಾರ ಮುಗಿತು. ಪುರೂರವನ ಮಕ್ಕಳು ರಾಜ್ಯಭಾರವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಅದೇ ಚಂದ್ರವಂಶದಲ್ಲಿ ಮುಂದೆ ಕುಶಿಕ ಅನ್ನುವಂತ ಒಬ್ಬ ರಾಜ ಬರ್ತಾನೆ. ಕುಶಿಕ ಅನ್ನುವಂತ ರಾಜ, ಆ ಕುಶಿಕನ ಮಗ ಗಾಧಿ, ಆ ಗಾಧಿಯ ಮಗ ವಿಶ್ವಾಮಿತ್ರ. ಪ್ರತಿನಿತ್ಯ ನಾವು ಸಂಧ್ಯಾ ವಂದನೆಯನ್ನು ಮಾಡಬೇಕಾದ್ರೆ ಅಸ್ಯ ಶ್ರೀ ಗಾಯತ್ರಿ ಮಹಾಮಂತ್ರಸ್ಯ ಗಾಧಿನೋ ವಿಶ್ವಾಮಿತ್ರ ಋಷಿ ಅಂತ ಹೇಳ್ತೀವಿ. ಗಾಧಿನೋ ವಿಶ್ವಾಮಿತ್ರ ಋಷಿ ಅಂತ. ಆ ಗಾಧಿಯ ಮಗ ವಿಶ್ವಾಮಿತ್ರ, ಅವನ ಕಥೆ ಬರುತ್ತೆ ಮುಂದೆ. ಆ ಕುಶಿಕನ ಮಗ, ಆಗ ಕೌಶಿಕ ಅಂತನೂ ಒಂದು ಕರಿಬಹುದು. ಗಾಧಿಯ ಮಗ, ಆಗ ಗಾಧಿ ಅಂತನೂ ಒಂದು ಕರಿತೇವೆ. ಹಾಗಾಗಿ ಆ ಕುಶಿಕನ ಮಗನಾಗಿರ್ತಕ್ಕಂತಹ ಆ ಗಾಧಿಯ ಮಗನಾಗಿರ್ತಕ್ಕಂಥ ವಿಶ್ವಾಮಿತ್ರ, ಅವನ ಕಥೆಯನ್ನ ಹರಿವಂಶ ಮುಂದೆ ನಿರೂಪಣೆ ಮಾಡುತ್ತೆ. ಆ ವಿಶ್ವಾಮಿತ್ರ ಮೊದಲು ರಾಜನಾಗಿರ್ತಾನ. ವಿಶ್ವಾಮಿತ್ರ ರಾಜನಾಗಿರ್ತಾನೆ. ರಾಜನಾದಂತ ಒಂದು ಋಷಿ ಆಗತಕ್ಕಂತಹ ಪ್ರಸಂಗ ಯಾಕೆ ಬಂತು, ಪರಶುರಾಮ ದೇವರ ಅವತಾರ ಯಾಕಾಯ್ತು ಅನ್ನುವಂತಹ ಅತ್ಯಂತ ಸ್ವಾರಸ್ಯಪೂರ್ಣವಾಗಿರ್ತಕ್ಕಂತಹ ಪರಮಾತ್ಮನ ಕಥೆಗಳನ್ನ ಹರಿವಂಶ ನಿರೂಪಣೆ ಮಾಡುತ್ತೆ. ತುಂಬಾ ವಿಸ್ತಾರವಾದಂತಹ ಪುರಾಣ ಇದು. ಒಬ್ಬೊಬ್ರದ ಕಥೆನೂ ತುಂಬಾ ಇದೆ. ಆದ್ರೆ ಎಷ್ಟು ಸಾಧ್ಯವೋ ಅಷ್ಟು ಸಂಕ್ಷಿಪ್ತವಾಗಿ ನಾವು ಅದನ್ನ ಅವರ
ಭಗವದ್ಭಕ್ತರ ಕಥೆಗಳನ್ನ ಕೇಳ್ತಾ ಆ ಭಗವದ್ಭಕ್ತರ ಕಥೆಗಳನ್ನಷ್ಟೇ ಅಲ್ಲ, ಅವ್ರು ನಾಮಸ್ಮರಣೆ ಮಾಡಿದ್ರು, ಆ ನಾಮ ಸಂಕೀರ್ತನೆ ಮಾಡಿದ್ರು ಪುಣ್ಯನ ಹೇಳಿದ್ದಾರೆ. ಹಾಗಾಗಿ ನಾವು ಅವಾಗ್ಲೇ ಹೇಳಿದ ಹಾಗೆ ಪರಮಾತ್ಮನ ಭಕ್ತಿಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಸಾಕು. ಯತತೋಪಿ ಹರೇಹೇ ಪದ ಸಂಸ್ಮರಣೆ ಸಕಲಂ ಹಿ ಅಗಮಾಶು ಲಯಂ ವ್ರಜತಿ. ಆಚಾರ್ಯ ಹೇಳಿದ್ದಾರೆ, ಪರಮಾತ್ಮನ ನಾಮಸ್ಮರಣೆಯ ಪ್ರಯತ್ನ ಮಾಡಿದ್ರು ಸಾಕಂತ ನಮಗೆ ಪರಮಾತ್ಮ ಅನುಗ್ರಹ ಆಗತ್ತೆ, ಸಾಧನೆಯ ಮಾರ್ಗದಲ್ಲಿ ಹೋಗ್ಲಿಕ್ಕೆ ನಮಗೆ ಅವಕಾಶ ಆಗತ್ತೆ. ಆ ರೀತಿಯಾಗಿರ್ತಕ್ಕಂತಹ ಹರಿವಂಶ ಪುರಾಣದ ಮುಂದಿನ ಭಾಗವನ್ನ ನಾಳೆ ಸೇರಿದಾಗ ನಾವು ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣ ಅರ್ಪಣೆ.